ಏನೆಂಬಾರೋ ಜನನೇ ನಂಬಾರೋ ಮೂಲೋಕ್ತ ಒಡೆಯಾನ ಏನಂಬಾರೋ ಮೂಲೋಕ್ತ ಒಡೆಯಾನ ಒಡಲಾಗ ಮುಚ್ಚಿಟ್ಟು ಕುಂತಿದ್ದಾರ ಕೃಷ್ಣ ಏನಂಬಾರೋ ಜನರೇ ನಂಬಾರೋ ಮೂಲೋಕ್ತ ಒಡೆಯಾನ ಏನಂಬಾರೋ ಮೂಲೋಕ್ತ ಒಡೆಯಾನ ಒಡಲಾಗ ಮುಚ್ಚಿಟ್ಟು ಕುಂತಿದ್ದಾರ ಕೃಷ್ಣ ಏನಂಬಾರೋ ಗಣಪತ ಬಂದು ಅಪ್ಪನ್ನ ಬಾವಂದು ಪರಶಿವನು ಪರಪಂಚ ಕಾಪಾಡಲು ಪರಶಿವನು ಪರಪಂಚ ಕಾಪಾಡಲು ಜೈ ಎನ್ನೀರು ಶಿವಗ ಜೈ ಎನ್ನೀರು. ನೋಡು ಮಕ್ಳ, ಅದೆಷ್ಟೋ 1000 ವರ್ಷದ ಹಿಂದೆ ಡೊಳ್ಳಾಸುರ ಅಂತ ಒಬ್ಬ ರಾಕ್ಷಸ ಇದ್ನಂತೆ. ಅವನು ತಪಸ್ ಮಾಡಿ ಮಾಡಿ ಈಶ್ವರನ್ನೇ ಒಲಿಸ್ಕೊಂಡ್ಬಿಟ್ನಂತೆ. ಈಶ್ವರ ಪ್ರತ್ಯಕ್ಷ ಆದ. ನೋಡು ದೇವ್ರೆ, ನೀನ್ ನನಗೆ ಅಮೃತ ಕೊಡು, ಇಲ್ಲ ಅಂದ್ರೆ ನಾನ್ ನಿನ್ನ ನುಂಗ್ಬಿಡ್ತೀನಿ ಅಂತ ಹೇಳ್ದ. ಯಾರೋ ಕೇಳಿದ ತಕ್ಷಣ ಈಶ್ವರ ಅಮೃತ ಕೊಡಲ್ಲ. ಅದಕ್ಕೇನ್ ಮಾಡ್ದ, ಈಶ್ವರ ಡೊಳ್ಳಾಸುರನ್ ಹೊಟ್ಟೆ ಒಳಗೋಗಿ ಕೂತ್ಕೊಂಡ್ಬಿಟ್ಟ. ಅಲ್ಲ, ದೇವ್ರು ರಾಕ್ಷಸನ ಹೊಟ್ಟೆ ಒಳಗೆ ಕೂತ್ಕೊಂಡ್ಬಿಟ್ರೆ ದೇವ್ರ ಕೆಲಸ ಮಾಡೋರು ಯಾರು? ಪ್ರಪಂಚದಲ್ಲಿ ಗೊಂದಲನೇ ಆಗೋಯ್ತು. ಏನ್ ಮಾಡೋದು? ಆಗ ನಮ್ ಗಣಪ ಒಂದು ಉಪಾಯ ಮಾಡಿದ್ನಂತೆ. ಡೊಳ್ಳಾಸುರನ್ ಎದುರು ಬಂದು ಅಪ್ಪನ್ ಪ್ರಾರ್ಥನೆ ಮಾಡಿದ್ನಂತೆ. ಮಗನ್ ಧ್ವನಿ ಕೇಳಿ ಆ ನಮ್ಮಪ್ಪ ಶಿವಪ್ಪ ಡೊಳ್ಳಾಸುರನ್ ಹೊಟ್ಟೆ ಒಳಗೆ ಬೆಳೆಯಕ್ ಶುರುವಾದ್ನಂತೆ. ಡೊಳ್ಳಾಸುರಂಗೆ ನೋವು ತಡೆಯಕ್ಕಾಗ್ದೆ ದೇವ್ರೇ ಹೊರಗ್ ಬಾ ಅಂತ ಅಳಕ್ ಶುರು ಮಾಡಿದ್ನಂತೆ. ಅದನ್ ಕೇಳ್ಕೊಂಡು ನಮ್ ಶಿವಪ್ಪ ರಾಕ್ಷಸನ್ ಹೊಟ್ಟೆ ಸೀಳ್ಕೊಂಡು ಹೊರಗ್ ಬಂದಂತೆ. ಆ ಡೊಳ್ಳಾಸುರನ್ ಭಕ್ತಿ ನೆನ್ಪಿಗೆ ಅವನ್ ಹೊಟ್ಟೆ ಚರ್ಮನೆ ತೆಗೆದು ಡೊಳ್ಳನ್ನು ವಾದ್ಯ ಮಾಡಿದ್ನಂತೆ. ನಮ್ಮೂರಿನ ಹಿರೀಕನ್ ಕೈಗೆ ಅದನ್ನ ಕೊಟ್ಟು, ಇದನ್ನ ಬಾರ್ಸು, ಊರಿಗೆಲ್ಲ ಈ ವಿದ್ಯೆ ಹಂಚು, ಇದೇ ನಿಮ್ಮನ್ನು ಉದ್ಧಾರ ಮಾಡತ್ತೆ ಅನ್ನಂತೆ. ಆ ನಮ್ಮಪ್ಪ ಶಿವಪ್ಪ ಕೊಟ್ಟ ವಾದ್ಯನೇ ಈ ಡೊಳ್ಳು. ಅದೇ ಡೊಳ್ಳಾಜಿ ಈಗಲೂ ಇರೋದು. ಡೊಳ್ಳು ಬದಲಾಗಿರ್ಬೋದು, ಆದ್ರೆ ನಿಯತ್ ಮಾತ್ರ ಅದೇ ಇದೆ. ಹೆಜ್ಜೆ ಹಾಕೋರ್ ಬದಲಾಗಿರ್ಬೋದು, ಆದ್ರೆ ಗೆಜ್ಜೆ ಸದ್ದು ಅದೇ ಇದೆ. ಅವತ್ತಿಂದ ಇವತ್ತವರೆಗೂ ಈ ಡೊಳ್ಳಿನ ಸದ್ದೇ ನಮ್ಮೂರ್ನ ಕಾಯ್ಕೊಂಡು ಬಂದಿದೆ. ಆ ನಮ್ಮಪ್ಪ ಶಿವಪ್ಪನ್ಗೆ ವರ್ಷಕ್ಕೊಂದ್ಸಲ ನಡೆಯೋ ಪೂಜೆಗೆ ನಮ್ಮೂರ್ ಗಂಡಸ್ರೇ ಡೊಳ್ಳು ಬಾರಿಸ್ಬೇಕು. ನಮ್ಮೂರಿನ ಖುಷಿನೇ ಈ ಡೊಳ್ಳು. ಉಗೇ ಮಹೇಶ್ವರ! ಕಾಳ, ಈ ವರ್ಷದ ಪೂಜೆ ತುಂಬ ಚೆನ್ನಾಗಾಯಿತು ಕಣಪ್ಪ. ನೋಡು, ಡೊಳ್ಳು ಬಾರಿಸೋದು ಒಂದು ಸಂಪ್ರದಾಯ. ನಿನ್ನ ತಲೆಗೆ ಮುಗಿದೋಗ್ಬಾರ್ದು, ಮುಂದಿನ ಪೀಳಿಗೆಗೂ ಅದನ್ನು ಹೇಳ್ಕೊಡು. ಈ ವರ್ಷದ ಪೂಜೆ ಮುಗೀತಲ್ಲ ಐನೋರೆ, ಆದಷ್ಟು ಬೇಗ ಪ್ರಾರಂಭ ಮಾಡ್ಕೋತೀನಿ. ಪರಮೇಶ್ವರನ ಕೃಪೆ ಇರಬೇಕು ಅಂತಂದ್ರೆ ಸಂಪ್ರದಾಯ ಉಳಿಸ್ಬೇಕು ಕಣಪ್ಪ. ಈ ಪುಣ್ಯದ ಕೆಲಸ ಮಾಡೋದು ನಮ್ಮ ಪುಣ್ಯ ಐನೋರೆ. ಒಳ್ಳೇದು. ಏನ ಭದ್ರ, ಡೊಳ್ಳು ಬಾರಿಸ್ತೀಯ ನೀನು? ಅಮ್ಮ, ನಾನು ಡೊಳ್ಳು ಬಾರಿಸ್ತೀನಿ. ಇಲ್ಲ ಪುಟ್ಟ, ಇದನ್ನ ಗಂಡ್ಮಕ್ಳು ಮಾತ್ರ ಬಾರಿಸೋದು. ಪರಮೇಶ್ವರ ಒಳ್ಳೇದು ಮಾಡ್ತಾನೆ, ಹೋಗ್ಬಿಟ್ಟು ಬನ್ನಿ. ಕಾಲ್ ಬೇಡ, ಬರೀ ಕೈ ಮಾಡಿ ಸಾಕು. ಡಿ ಚಾ ಡಿ ಚಾ ಡಿ ಚಾ ಡಿ ಚಾ ಡಿ ಚಾ ಡಿ. ಇವಾಗ ಗೊತ್ತಾಯ್ತಲ್ಲ ಎಲ್ರಿಗೂ? ಬಲ್ಗೈ ಮುಷ್ಟಿ ಇಟ್ಕೊಳ್ಳಿ, ಎಡಗೈ ಎಲ್ಲ ಹೀಗೆ ಇಟ್ಕೊಳ್ಳಿ. ಹಾ, ಶುರು. ಹಾ, ಡಿ ಚಾ ಕಾಲು. ಹಾ, ಡಿ ಚಾ
ನೋಡ್ಕಂದ, ಡೊಳ್ಳು ಕುಂತನ ಯಾರು ಬೇಕಾದ್ರೂ ಕಲಿಬೋದು, ಆದ್ರೆ ಎಲ್ರಿಗೂ ಅದನ್ನ ಮನ್ಸಲ್ಲಿ ಇಳಿಸ್ಕೊಳಕ್ ಆಗಲ್ಲ. ಹಂಗೆ ನೀನು ಆಗಬಾರ್ದು. ಶ್ರದ್ಧೆಯಿಂದ ಡೊಳ್ಳು ಕುಂತನ ಕಲ್ತ್ಕೋಬೇಕು. ಆ ಮಹೇಶ್ವರನ ಹೊಲಿಸ್ಕೋಬೇಕು ಅಂದರೆ ಡೊಳ್ಳು ಕುಂತನ ಭಕ್ತಿಯಿಂದ ಮಾಡಬೇಕು, ಆಯ್ತಾ? ಈ ಡೊಳ್ಳು ಕುಂತನ ನೀನು ಯಾವುದೇ ಕಾರಣಕ್ಕೂ ದುಡ್ಡಿಗೆ ಮಾರ್ಕೋಬಾರ್ದು. ದುಡ್ಡಿಗೆ ಆಸೆ ಪಡಬೇಡ, ಆ ಶಿವಪ್ಪ ಮೆಚ್ಚೋದಿಲ್ಲ, ಆಯ್ತಾ? ಗೊತ್ತಾಯ್ತೇನೆ ಹೇಳಿದ್ದು? ಕಾಲ್ನ ಎತ್ತೆತ್ತಿ ಹಾಕ್ತಾ ಇದ್ರೆ ಅದ್ರ ಮೇಲೆ ನಿಮ್ಗೆ ಹಿಡ್ತಾ ಇರಬೇಕು, ಆಯ್ತಾ? ನೀವು ಡೊಳ್ಳು ಬಾರಿಸ್ತಾ ಇದ್ರೆ ಅದ್ರ ಡೌ ಡೌ ಶಬ್ದನ ಕೈಲಾಸದಲ್ಲಿ ಕೂತವನಲ್ಲ ನಮ್ಮಪ್ಪ ಶಿವಪ್ಪ, ಅವನ್ ಕೇಳಿಸ್ಕೋಬೇಕು. ಅವನನ್ನ ಒಲಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಡೊಳ್ಳು ಬಾರಿಸೋದು ಒಂದೇ ಭಕ್ತಿ ಮಾರ್ಗ. ಏನ್ ಹೇಳ್ತೀರೋ ಮಕ್ಳ? ಉಗೇ ಮಹೇಶ್ವರ,
ಮಹೇಶ್ವರ. ಹಾಂ ಕಳ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಕಣೋ. ನಿನ್ನನ್ನು ಮೀರಿಸ್ತಾನೆ ನಿನ್ನ ಮಗ. ಹಾಂ, ಹುಡುಗರೆಲ್ಲ ತುಂಬ ಚೆನ್ನಾಗಿ ಬಾರಿಸ್ತೀರಿ ಕಣ್ರಪ್ಪ. ತಗೋ ಬಾ. ಆ ಮಹೇಶ್ವರ ನಿಮ್ಮೆಲ್ರಿಗೂ ಒಳ್ಳೇದು ಮಾಡ್ತಾನೆ. ಹೋಗು. ಉಗೇ ಮಹೇಶ್ವರ. ಥೂ ನನ್ ಮಕ್ಕಳ, ಯಾವಾಗ್ಲೂ ನಂಗೆ ಹೇಳ್ತೀರಾ ಅಲ್ಲ, ಒಬ್ನು ಹೆಲ್ಪ್ ಮಾಡಕ್ ಬರಲ್ವಲ್ರೋ? ಹಿಂಗೆ ಆದ್ರೆ ಸರಿ ಇರಲ್ಲ. ರಾಮ, ದುಡ್ಡು ಕೊಟ್ಟಿದ್ಯಾ ಅಥವಾ ನಮ್ಮ ಹೆಸರಲ್ಲೇ ಬರ್ಸ್ ಬಂದಿದ್ಯೋ? ನಿನ್ನ ಹೆಸರಲ್ಲೇ ಬರ್ಸಿದೀನಿ. ಹಿಂಗೆ ಕೆಲಸ ಕೊಡ್ತಾ ಇರೋ. ನಮ್ಮನೆ ದಿನಸಿ ಲೆಕ್ಕನು ನಿನ್ನ ಹೆಸರಲ್ಲೇ ಬರ್ಸ್ತೀನಿ. ಇಲ್ಲಣ್ಣ ಭದ್ರ, ಇಲ್ಲಣ್ಣ ಮೊದಲೇ. ಯೋ ಭದ್ರ ಅಣ್ಣ ಬಂದೆ. ಮೊನ್ನೆ ಪ್ರೋಗ್ರಾಮ್ ಕರ್ಸಿದ್ನಲ್ಲ, ಅದ್ರ ಪೇಮೆಂಟ್ ಕೊಡಕ್ ಬಂದೆ. ತಗೋ. ಎಷ್ಟಿದೆ ಮಂಜಣ್ಣ? ಕರೆಕ್ಟ್ ಆಗಿದೆ ತಗೊಳ. 2400. ಮಂಜಣ್ಣ, ನಾವು ಮಾತಾಡಿದ್ 4800. ನಿಮ್ದು ಹೊಸ ತಂಡ, ಅವಕಾಶ ಕೊಟ್ಟಿದೆ ಹೆಚ್ಚು ಕಣ. ಹೋಗು, ಹೋಗ್ತಾ ಹೋಗ್ತಾ ಕೊಡೋಣ. ಅಲ್ಲ ಮಂಜಣ್ಣ, ಅದು ನಮ್ ಈಗೇನು ತಗತ್ತೀಯ ಮತ್ತೆ ಇಸ್ಕೊಳ್ಳ? ತಗೊಳಕಪ್ಪ. ಓಯ್, ಹೋದ್ವಾರ ಪಂಚಾಯತಿ ಪ್ರೆಸಿಡೆಂಟ್ ಮನೆ ಫಂಕ್ಷನ್ ಅಲ್ಲಿ ಕುಂತಾಕಿದ್ವಲ್ಲ, ಅದ್ರ ಕಾಸಿದು ನಂದು ಅಲ್ಲಿ ಕೊಟ್ಟಿದ್ದೀನಿ ಕಣ, ಈಸ್ಕೊಳ. ಆಯ್ತು ಕೊಡಪ್ಪ. ಬರ್ತಾಣ, ತಗೋ. ಬಂದಾಗ ತಗೊಂಡ್ಬಿಡ್ಬೇಕು, ಆಮೇಲೆ ಬೇಕು ಅಂದ್ರೂ ಸಿಗಲ್ಲ. ಏ ಸಿದ್ಧ, ಇದು ಆ ರಾಮಂಗ್ ಕೊಟ್ಬಿಡು. ಯಾರು? ಏ ಗೋವಿಂದ, 300 ರೂಪಾಯಿ ಆಮೇಲೆ ಕೊಡ್ತೀನಿ ಕಣ, ಚಿಲ್ಲರೆ ಇಲ್ಲಪ್ಪ. ಆಯ್ತು ಹೋಗಪ್ಪ. ಓಯ್, ಏನು ಬರೀ 300? ಹೌದ್ ಬಿಡಪ್ಪ, ಮೈಸೂರು ಅರಮನೆಯಲ್ಲಿ ಮಹಾರಾಜರು ಮುಂದೆ ಬಾರಿಸ್ತೆ ನೋಡ್ ನೀನು, ಅದಕ್ಕೆ ನಿಂಗೆ ಕೈ ತುಂಬಾ ಕೊಟ್ಟು ಕಳಿಸ್ತಾರೆ. ಸರಿ ಹೇಳ್ದೇವನು. ಅಲ್ವೋ, ತಲೆಗೆ 600 ಕೊಡ್ತೀನಿ ಅಂತ ತಾನೇ ಹೇಳಿದ್ದವರು. ಬರೀ 300 ಕೊಟ್ಟಿದಾರಲ್ಲ. ಸಿದ್ಧ, ನಾನು ಮಂಜಣ್ಣನ ಜೊತೆ ಮಾತಾಡ್ದೆ ಕಣ. ಅದಕ್ಕೂ ಅವಕಾಶ ಕೊಟ್ಟಿದ್ದೆ ಹೆಚ್ಚು, ಬೇಕಾದ್ರೆ ಇಟ್ಕೋ, ಬೇಡ್ದಾರ್ ಬಿಡು ಅಂದ. ಈಗ ತಾನೇ ಹೊರಗಡೆ ಕುಂತಾಕೋಕ್ ಶುರು ಮಾಡಿದೀವಿ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ ಕಣ. ಸುಮ್ನಿರಪ್ಪ ಸಾಕು. ಇದನ್ನ ವರ್ಷದಿಂದ ಹೇಳ್ತಾನೆ ಇದೆಯಾ ನೀನು. 6 ಕತ್ಲಿಲ್ಲ, 3 ಕಿಳಿಲಿಲ್ಲ. ನಮಗೂ ಚಿಲ್ಲರೆ ಕಾಸು ತಗೊಂಡು ಸಮಾಧಾನ ಮಾಡ್ಕೊಳ್ಳೋದೇ ಆಗೋಗಿದೆ ಜೀವನ ಇಲ್ಲ. ಲವ್ ಸಿದ್ಧ, ಆ ಮಂಜಣ್ಣ ಕೈ ಹಾಕಿದನಂತಂದ್ರೆ 600 300 ಆಗುತ್ತೆ, 300 30 ಆಗುತ್ತೆ. ಪಾಪ ನಮ್ ಭದ್ರ ಮೇಲೆ ಹಾಕೋ ಹೋಗ್ತೀಯ. ಸುಮ್ನಿರಣ ನೀನು. ಇಲ್ಲಿ ನೋಡ್ರ, ನಮ್ ಸುಂದ್ರ ಹೊಸ ಕಾರ್ ತಗೊಂಡಿದ್ದಾನೆ. ತಡ್ರಿ, ಎಲ್ರಿಗೂ ಕಳಿಸ್ತೀನಿ. ತೋರ್ಸಪ್ಪ. ಓಹೋ, ನೋಡ್ರೋ ಇವನ್ ಶೋಕಿನಾ. ಆಗ್ಬೋದು ಕಣ ನಮ್ ಸುಂದ್ರನು. ಚೆನ್ನಾಗಿದೆ ಕಣ. ಅವನು ನಮ್ಮ ಸವಾಸನ ಬೇಡ ಅಂತ ಆಗ್ಲೇ ಬೆಂಗಳೂರು ಸೇರ್ಕಂಡ. ಅದಕ್ಕೆ ಕಾರ್ ತಗೊಂಡಿದ್ದಾನೆ. ನಾವಿಲ್ಲೇ ಇದ್ರೆ ಎಂಥದ್ದು ಆಗಲ್ಲ. ಇದ್ದಲ್ಲೇ ಸಾಯೋದು ನಾವು. ಕರೆಕ್ಟಾಗಿ ಹೇಳ್ದೆ ಭರತಣ್ಣ ನೀನು. ಲವ್, ಮೊಬೈಲ್ ಬಿಸಾಕ್ರೋ, ಅಲ್ಲಿ ಕೇಳಿಸ್ಕೊಳ್ರೋ. ಇಲ್ಲಿ ನಾವೆಲ್ಲ ಓದಿದ್ ಏನಕ್ಕೆ? ಮದುವೆ ಮಾಡ್ಕೊಳಕಪ್ಪ. ಜನಮಕ್ಕೆ ಹೇಳೋ ಅಲ್ಲಿ ಮುಚ್ಕೊಂಡು. ಜೀವನದಲ್ಲಿ ಉದ್ಧಾರ ಆಗಕ್ಕೆ, ಕೆಲಸ ಮಾಡಕ್ಕೆ. ಹುಡುಕಿದ್ರೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಹುಡ್ಕಣ, ನಾನಿನ್ ಹೊಡ್ತೀನಪ್ಪ. ಇವನೇನು ಹಿಂಗ್ ಮಾತಾಡ್ತಾವನೆ. ಮತ್ತೆ ಜಗಳ ಲೋ ಸಿದ್ಧ, ನನ್ನ ಮಾತು ಕೇಳ. ಹೋಗಲ್ಲ. ಬಿಡಲಿ. ಹೇಳು, ಏನಾಯ್ತು? ಏನಿಲ್ಲ ಅನ್ನಲ್ಲ. ನಿನ್ನ ಉಸಿರಲ್ಲಿ ಚೂರು ವ್ಯತ್ಯಾಸ ಆದ್ರೂ ನಂಗೆ ಗೊತ್ತಾಗತ್ತೆ. ಹೇಳು, ಯಾರ ಹತ್ರ ಜಗಳ ಮಾಡ್ಕೊಂಡು ಬಂದೆ? ಸಿದ್ದೇಶ. ಏನಾಯ್ತು ಇವಾಗ?
ಏನೇನೋ ಮಾತಾಡ್ತಿದ್ದ. ತಂಡ ಬಿಡ್ತಾನಂತೆ, ಬೆಂಗಳೂರು ಹೋಗ್ತಾನಂತೆ ಕೆಲಸ ಹೊಡ್ಕೊಂಡು. ಇಲ್ಲಿ ಬರ್ತಿರೋ ದುಡ್ಡು ಅವನಿಗೆ ಸಾಕಾಗ್ತಿಲ್ವಂತೆ. ಅವ್ನು ಈ ಥರ ಮಾಡೋದ್ರಲ್ಲಿ ಏನು ಹೊಸ್ತಿದೆ? ನಿಂಗೆ ಗೊತ್ತಿದ್ದಿದ್ದೆ ಅಲ್ವಾ ಇದೆಲ್ಲ. ಮಾತು ಜಾಸ್ತಿ ಅವನದು. ನೀನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಹಾಗಲ್ಲ ಪ್ರಿಯ, ಸುತ್ತ ಹತ್ತೂರಲ್ಲಿ ನಮ್ಮ ಥರ ಡೊಳ್ ಬಾರಿಸೋ ತಂಡ ಇನ್ನೊಂದಿಲ್ಲ. ಎಲ್ಲ ಸರಿ ಹೋಗೋ ಟೈಮಲ್ಲಿ ಎದ್ದೋಗ ಮಾತು ಯಾಕೆ? ಗಿಡನೇ ತನ್ನ ಬೇರ್ನ ಕಿತ್ಕೊಂಡು ಸಾಯುತ್ತಾ? ಇಲ್ಲ ಅಲ್ವಾ? ನೋಡು, ನಿಂಗೆ ಗೊತ್ತು ಅವ್ನು ಯಾವಾಗಲೂ ಅದು ಏನೋ ಸಾಧನೆ ಮಾಡಬೇಕು, ಹೊಸ್ತು ಹುಡ್ಕೊಂಡೋಗಿ ಏನಾದರೂ ಹೆಸರು ಮಾಡಬೇಕು ಅಂತೆಲ್ಲ ಅಂತಿರ್ತಾನೆ. ಹಳ್ಳಿಲಿದ್ರೆ ಬೆಳೆಯೋಕ್ಕಾಗಲ್ಲ, ಹೀಗೆ ಬಿಡ್ತೀವಿ ಅಂತಿರ್ತಾನೆ. ನಾವೆಲ್ಲ ಏನು ದಡ್ರ? ನಾವು ಸಾಧನೆ ಮಾಡೋ ಹಾದಿಲೇ ಇದೀವಿ ತಾನೇ. ಅದು ನಿನ್ನ ವಿಶ್ವಾಸ. ಅವನ ಮನಸ್ಸಲ್ಲೂ ಹಾಗೆ ಇರಬೇಕಲ್ವಾ? ಸರಿ, ನಾನು ಬರ್ತೀನಿ. ನಿನ್ನ ಜೊತೆ ಇದ್ದರೆ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಾಯ್. ನಿಮ್ಮ ಅಣ್ಣಂಗೆ ಒಂದು ಸ್ವಲ್ಪ ಬುದ್ಧಿ ಹೇಳು. ನೀನು ಹೇಳೋದನ್ನೇ ಕೇಳಲ್ಲ, ನಾನು ಹೇಳಿದ್ ಕೇಳ್ತಾನ ಅವನು? ಲಚ್ಚಿ, ಹಾಂ, ಅಪ್ಪಂಗೂ ಅಜ್ಜಿಗೂ ಹೇಳ್ಬಿಡು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಪ್ರಾಕ್ಟೀಸ್ಗೆ ಹೋಗಿ ಬರ್ತೀನಿ. ಆಯ್ತು, ಸರಿ. ಹಾಂ. ಮಾತಾ ಬಾರ. ಗೋವಿಂದ, ಇನ್ನೊಂದು ಬಿಟ್ಟಿತ್ತಲ್ಲ ಅದು. ಹಿಂದೆ ಸರ್ಕಲ್ರ ಸ್ವಲ್ಪ. ಭರತಣ್ಣ ಯಾಕೆ ಬಂದಿಲ್ಲ? ಇದೊಂದು ಬೀಟ್ ನೋಡ. ಹಾಕು. ಚೆನ್ನಾಗಿದೆ, ಇದನ್ನ ಇಟ್ಕೊಳ್ಳೋಣ. ಇದಂಗಿದೆ ನೋಡು. ಢಿಚ್ ಢಿಚ್ ಚಟಿ ಚಟಿ ಚಣ್ ಚಣ್ ಚಣ್, ಢಿಚ್ ಢಿಚ್ ಚಟಿ ಚಟಿ ಚಣ್ ಚಣ್ ಚಣ್. ಹಾಕ್ರ. ಸರಿ ಕಣ್ರೋ, ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಅಲ್ವಾ ಕೆಂಪ? ಬೆಳಗ್ಗೆ ಎಷ್ಟೊತ್ತಿಗೆ ಕಾಲ್ ಮಾಡ್ಬಿಡು. ಸರಿ ಆಯ್ತು. ಅಲ್ಲ ಸಿದ್ಧ, ಇಷ್ಟು ಬೇಗನಾ? ನಾನು ಅವಾಗ್ಲೇನೆ ಬನ್ನಪ್ಪ, ನೀನೇ ಲೇಟ್ ಆಗಿ ಬಂದಿದ್ದು. ನಾನು ದೇವಸ್ಥಾನಕ್ಕೆ ಹೋಗಿದ್ನೋ? ಅದಕ್ಕೆ ನಾನೇನು ಮಾಡ್ಲಿ ಗುರು? ಅಲ್ಲೋ ಸಿದ್ಧ, ನೀವಾದ್ರೂ ಇರಪ್ಪ, 2 ನಿಮಿಷ ನೀರು ಕುಡ್ಕೊಂಡು ಬರ್ತೀನಿ. ಇರೋ, ನಾನು ಬಂದೆ. ಮಂಗ್ಲಕ್ಕ, ದಿನ ನಾನು ನೋಡ್ತಾನೆ ಇದ್ದೀನಿ. ಇಲ್ಲಿ ಬರ್ತೀರಾ, ಕೂತ್ಕೋತೀರಾ, ನಮ್ಮನ್ನು ನೋಡ್ತೀರಾ, ಬೇಜಾರಲ್ಲಿ ಎದ್ದೋಗ್ತೀರಾ. ಏನಾಯ್ತಕ್ಕ? ಏನೂ ಇಲ್ಲಪ್ಪ. ಅಕ್ಕ, ಏನಾದ್ರು ತೊಂದರೆ ಇದ್ರೆ ಹೇಳು. ಭದ್ರಾ, ನನ್ನ ಮಗಳಿಗೆ ಡೊಳ್ಳು ಬಾರಿಸೋದು ಅಂದರೆ ಬಹಳ ಆಸೆ. ಹೇಳ್ಕೊಡ್ತೀನಪ್ಪ. ಹಾ ಅಕ್ಕ, ಅದು ನಂಗೆ ಗೊತ್ತು, ಹೆಣ್ಮಕ್ಳು ಡೊಳ್ಳು ಬಾರಿಸ್ಬಾರ್ದು ಸಂಪ್ರದಾಯ. ಆದರೆ ನಮ್ಮ ಯಜಮಾನ್ರು ಇವಳು ಹೊಟ್ಟೆಲಿದ್ದಾಗಲೇ ಹುಟ್ಟೋ ಮಗುಗೆ ಡೊಳ್ಳು ಹೇಳ್ಕೊಡ್ತೀನಿ ಅಂತ ಆಸೆ ಪಡ್ತಾ ಇದ್ರು. ನಿಮಗೆ ಗೊತ್ತಲ್ಲಪ್ಪ, ಇವಳು ಹುಟ್ಟೋಕ್ಕೂ ಮುಂಚೆ ನಮ್ಮನ್ನು ಬಿಟ್ಟು ಹೋದ್ರು. ನಿಮ್ಮ ಆಸೆ ನಮಗೂ ಅರ್ಥ ಆಗುತ್ತಕ್ಕ. ಆದ್ರೆ ನಾವು ಡೊಳ್ಕುಂತ ಹೇಳ್ಕೊಟ್ರೆ ತಪ್ಪಾಗತ್ತಕ್ಕ. ಅಕ್ಕ, ನನ್ನ ತಂಗಿಗೂ ಡೊಳ್ಕುಂತ ಅಂದ್ರೆ ಭಾರಿ ಆಸೆ. ಆದ್ರೆ ನಮ್ಮ ಅಪ್ಪ ಅವಳಿಗೆ ಹೇಳ್ಕೊಡ್ತಾ ಇಲ್ಲ. ಈ ಊರಿನ ಸಂಪ್ರದಾಯದ ಬಗ್ಗೆ, ಜನರ ಬಗ್ಗೆ ನಿಂಗೆ ಗೊತ್ತಲ್ವಕ್ಕ? ಕ್ಷಮಿಸ್ಬಿಡಕ್ಕ. ಸರಿ ಬಿಡಪ್ಪ. ಅಕ್ಕ,
ಸರಿ ಕಣ್ರ. ಬೇಡ ಆಯ್ತು ಬಾ. ಭರತಣ್ಣ, ಭದ್ರ ನೀನು ಇಲ್ಲಿ ನನ್ ಬಿಡು, ನೀನಿಲ್ಲ ಏನ್ ಮಾಡ್ತಿದ್ಯಾ? ತಗೊಳಪ್ಪ, ಕಾರಣ ಅಲ್ಲ ಕುಡಿದ ನೀನು ಕಣೋ. ಕಾಣಿಸ್ತಾ ಇದೆ, ನೀನ್ ಯಾವತ್ತೂ ಹಿಂಗ ಒಬ್ಬೊಬ್ನೇ ಕುಡಿಯೋನಲ್ವಲ್ಲೋ? ಯಾಕೆ ನಿನ್ ಬಿಟ್ಟು ಕುಡ್ದೆ ಅಂತನಾ? ಕೂತ್ಕೊಳ. ಭರತಣ್ಣ ಬಿಡು. ಭರತಣ್ಣ. ಕೂತ್ಕೊಳ ತಗ, ನೀನೇ ಕುಡಿ ಕುಡಿಯ ಕುಡಿ. ಏನೋ ಭರತಣ್ಣ ಇದೆಲ್ಲ? ಸುಮ್ಮನೆ ಕುಡಿತಾ ಇದೀನಿ ಕಣ. ಯಾಕೆ ಕುಡಿಬಾರ್ದಾ? ತಪ್ಪ ಏನ್ ವಿಷಯ ಅಂತ ಹೇಳು. ಹೇಳಿದ್ನಲ್ಲೋ, ಸುಮ್ಮನೆ ಕುಡಿತಾ ಇದ್ದೀನಿ. ನೀನ್ ಹೇಳ್ತೀಯೋ ನಾನು ಹೋಗ್ಲೋ? ಕೂತ್ಕೊಳ. ಏನಾಯ್ತು ಹೇಳಪ್ಪ, ಹೇಳು. ಬಾಂಬೆಲ್ ಕೆಲಸ ಸಿಕ್ಕಿತ್ತು ಭದ್ರ. ಬಾಂಬೆಲ್ಲ? ಹೋದ ತಿಂಗಳೇ ಬಂದು ಸೇರ್ಕೊಳಕ್ಕೆ ಹೇಳಿದ್ರು. ಹೌದಾ? ಊರ್ ಪೂಜೆ ಇತ್ತಲ್ಲ, ಹಾ. ಅದನ್ನ ಮುಗಿಸ್ಕೊಳೋಣ ಅಂತ ಇಲ್ಲೇ ಉಳ್ಕೊಂಡಿದ್ದೆ. ಅದೇ ಟೈಮಿಗೆ ನಾನು ಇಷ್ಟಪಟ್ಟಿದ್ದ ನಮ್ಮ ಮಾವನ ಮಗಳ ಜೊತೆ ಮದುವೆನೂ ಫಿಕ್ಸ್ ಆಯ್ತು. ಯಾಕೆ ಹೇಳು? ಯಾಕೆ? ನನಗೆ ಕೆಲಸ ಸಿಕ್ತಲ್ಲ. ಯಾವತ್ತು ಹೂ ಅಂದಿರೋ ನಮ್ಮ ಮಾವ ಅವತ್ತು ಹೂ ಅಂದಿದ್ದ. ಅಲ್ಲ ಕಣೋ ಭರತಣ್ಣ, ಈ ವಿಷಯ ಎಲ್ಲ ಹೇಳೇ ಅಲ್ವ ನಮಗೆ ನೀನು? ಏನ ಹೇಳೋದು ಕೇಳಿಲ್ಲ. ಹೇಳು. ಹೋಗೋದು ಲೇಟ್ ಆಗುತ್ತೆ ಅಂತ ಆ ಬಾಂಬೆ ಕಂಪ್ನಿಯವರು ಅಲ್ಲಿಗೆ ಬರೋದೇ ಬೇಡ ಅಂದರು. ಕೆಲಸನೂ ಹೋಯ್ತು. ವಿಷಯ ಗೊತ್ತಾಗಿ ಮನೇಲಿ ಮದುವೆನೂ ಮುರಿದು ಬಿತ್ತು. ನಾನು ಮದುವೆ ಆವಾಗ ಹುಡುಗಿನ ಇನ್ಯಾವನ ಮದುವೆ ಆದ ಕಣೋ. ಲೋ ಭರತಣ್ಣ, ನೋವೆಲ್ಲ ಒಬ್ನೇ ನುಂಗ್ಕೊಂಡು ಕೊರಗ್ತಾ ಇದೆಯಲ್ಲೋ? ಅದು ಹಾಳಾಗೋಗ್ಲಿ, ಇಲ್ಲೇ ಇದ್ದು ಏನೋ ಒಂದು ಮಾಡೋಣ ಬಾರಪ್ಪ. ಕೂರ ಭದ್ರ, ನಂಗೆ ವಯಸ್ಸಿಟ್ಟ. ಯಾಕಪ್ಪ ಅದು? ಹೇಳ, ಎಷ್ಟಾಯ್ತು? 30 ಆಯ್ತು. ಹೌದು. ಎಷ್ಟೆಲ್ಲ ಪ್ರಯತ್ನ ಮಾಡಿದೆ, ಒಂದೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಭರತಣ್ಣ, ನಿನ್ ಕೆಲ್ಸದ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತ್ಯಾ? ನಮ್ ತಂಡ ಇಡೀ 10 ಫೇಮಸ್ ಆಗಿ ನಮ್ಮ ಹೆಸರು ಎಲ್ಲಾ ಕಡೆ ಕೇಳಿ ಬರುತ್ತೆ. ನೀನು ಇದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ಕುಡಿಬೇಡಪ್ಪ. ನಡಿ ಮನೆಗೆ ಬಿಡ್ತೀನಿ. ಅದೇನಂದ್ರೆ ಹಿಂಗ್ ಕುಡ್ದು ಮಾತಾಡ್ಬಾರ್ದು ಕಣ. ನಡಿ ಹೋಗೋಣ. ಈ ಮಾತು ಕೇಳಲು ಹೇ ಭರತಣ್ಣ, ನಡಿ. ನಿಂಗೆ ಅರ್ಥ ಆಗಲ್ಲ ಕಣಲೋ. ಊರಲ್ಲಿ ಮರ್ಯಾದೆ ಇಲ್ದಂಗ ಆಗಿದ್ಯೋ. ಯಾರಿಗೆ ಮುಖ ತೋರ್ಸೋದು? ಏನ್ ಮಾಡೋದು ನಮ್ಮವೆಲ್ಲೂ? ಭರತಣ್ಣ, ಗಟ್ಟಿಯಾಗಿಡ್ಕೋ. ಹುಷಾರು, ಮನೆ ಬಂತು. ಭದ್ರ, ಅದೇನಂದ್ರೆ ಈಗ ಕುಡ್ದಿದ್ಯಾ? ಆರಾಮಾಗಿ ಮಲ್ಕೋ ಹೋಗು. ಹೋಗೋಗು. ಹೊತ್ತಿಗೆ ಮುಂಚೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೀರಿಯಲ್ಗಳು ನೋಡಿ ಕಲೀರಿ. ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಹೇಗೆ ಊಟ ಮಾಡ್ತಿರ್ತಾರೆ ಅಂತ. ಒಂದ್ ದಿವ್ಸನಾದ್ರೂ ನೀವು ನನ್ನ ಜೊತೆ ಕೂತ್ಕೊಂಡು ಹಾಗೆ ಊಟ ಮಾಡಿದೀರಾ? ಎಷ್ಟೊತ್ಕೋ ಬರ್ತೀರಾ, ಎಷ್ಟೊತ್ಕೋ ಊಟ ಮಾಡ್ತೀರಾ, ಎಷ್ಟೊತ್ಕೋ ಮಲಗ್. ಹಲೋ, ಹೌದು. ಯಾರು? ನಾನು MLA ಸೂರಪ್ಪ ಅವರ PA ಮಾತಾಡ್ತಾ ಇರೋದಪ್ಪ. ಹೇಳಣ್ಣ. ಏನ್ ಭಾರಿ ತೊಂಡ ಅಂತ ನಿಮ್ದು, ತುಂಬಾ ಸಲ ಡೋಲ್ ಬಾರಿಸ್ತಿರಂತೆ. ಥ್ಯಾಂಕ್ಸ್ ಅಣ್ಣ. ಮುಂದಿನ ತಿಂಗಳು ಸಾಹೇಬ್ರ ಮಗಳದು ಮದುವೆ ಫಂಕ್ಷನ್ ಬಂದ್ಬಿಡ್ರಿ. ಒಳ್ಳೆ ಪೇಮೆಂಟ್ ಕೊಡ್ತೀವಿ, ಡೋಲ್ ಬಾರಿಸ್ಬೇಕು, ಸರಿನಾ?
ಆಯ್ತಣ್ಣ, ಆಮೇಲೆ ಮಾಡ್ತೀನಿ. ನಾನು ಬೇಡ ಬೇಡ ಅಂದ್ರು ಮತ್ತೆ ಅದನ್ನೇ ಮಾಡ್ತೀಯಲ್ಲೋ ನೀನು. ಅಲ್ಲ, ಕಲೆ ಮಾರ್ಕೊಂಡು ಉಣ್ಣಂಗಾಗೋಯ್ತಾ ನಮಗೆ? ನಾನು ಕುಣಿಯೋದು ಹೇಳ್ಕೊಟ್ಟಿದ್ದು, ಬಾರ್ಸೋದು ಹೇಳ್ಕೊಟ್ಟಿದ್ದು ದೇವ್ರ ಸೇವೆಗೆ ಭದ್ರ. ಬಡ್ಕೊಂಡಿದ್ನ ಬಡ್ಕೋಬೇಡ. ಕೇಳಿ ಕೇಳಿ ಸಾಕಾಗಿದೆ ನನಗೆ. ಕಲೆ, ದೇವರು, ಸೇವೆ. ಅಣ್ಣ, ದುಡ್ಡಿಲ್ದೆ ಜೀವನ ಇಲ್ಲ. ನಾವೆಲ್ಲ ಉಳ್ಕೋಬೇಕಂದ್ರೆ ದುಡ್ಡು ಕುಣಿಲೇಬೇಕು. ನಾವು ದೇವ್ರ ಸೇವೆಗೆ ಅಂತ ಹುಟ್ಟಿದ ಡೊಳ್ಳು ನಂಬ್ಕೊಂಡು ಖುಷಿಯಾಗೇ ಬೆಳ್ಕೊಂಬಂದ್ವಲ್ಲೋ. ಬೇಸಾಯ ಮಾಡಿಕೊಂಡು ಈ ಡೊಳ್ಳು ಕುಣ್ತಾನೂ ಮಾಡಿಕೊಂಡು ನಾವು ಚೆನ್ನಾಗೇ ಇದ್ದೀವಲ್ಲೋ. ಉಣ್ಣಕ್ಕೆ ತಿನ್ನಕ್ಕೆ ನಮ್ಗೆ ಯಾವ ತಾಪತ್ರೇನೂ ಇಲ್ಲ. ನೀನು ಚಿಕ್ಕವನಾದಾಗಿಂದ ನಾನು ಏನು ಹೇಳ್ತಾ ಇದ್ದೆ ನಿನಗೆ? ಅದನ್ನೆಲ್ಲ ಮರ್ತು ನೀನು ನಿನ್ನ ನಟನೆ ಸಾಧನೆ ಮಾಡ್ತಿದ್ಯಲ್ಲೋ. ಅದು ಆವಾಗ. ಈಗ ಕಲೆ ಉಳಿಬೇಕು, ಮನೆ ನಡಿಬೇಕು ಅಂದ್ರೆ ದುಡ್ಡು ಇರ್ಲೇಬೇಕು. ಹೊರಗಡೆ ಇದೆಯಲ್ಲ ಕಣ್ಜ, ಅದು ಅರ್ಧ ಖಾಲಿ ಆಗಿದೆಯಲ್ಲ, ಯಾಕೆ ಹೇಳು? ಮೊದ್ಲಿನ ತರ ಬೇಸಾಯ ಯಾರು ಮಾಡಲ್ಲ ಈಗ. ಆಳ್ಗಳು ಸಿಗಲ್ಲ. ಟಿಲ್ಲರ್ ತಗೊಂಡು ಲೋನ್ ಮಾಡಿಸಿದ್ಯಲ್ಲ, ಆ ಲೋನ್ ದುಡ್ಡು ಯಾರು ಕಟ್ತಾರೆ? ಲಚ್ಚಿ ಮದುವೆ ಸಂಪಾದನೆ ಮಾಡಲೇಬೇಕು. ಬೇರೆ ಏನಾದ್ರೂ ದುಡ್ಡು ಬರ್ದಿದ್ರೆ ಜೀವನ ಕಷ್ಟ. ಅದಕ್ಕೆ ಈ ಡೊಳ್ಳು ಕುಣ್ತ ಮಾಡೇ ನೀನು ಸಂಪಾದನೆ ಮಾಡ್ಬೇಕಾ? ಬೇರೆ ಯಾವ ದಾರಿನೂ ಇಲ್ವೇನೋ ನಿನಗೆ? ನಾನು ಯಾಕಾದ್ರೂ ಡೊಳ್ಳು ಬಾರ್ಸೋದು ಕಲ್ಸಿದ್ನು, ಯಾಕಾದ್ರೂ ಕುಣಿಯೋದು ಕಲ್ಸಿದ್ನು? ನೋಡು, ನಾನು ಹೇಳೋದನ್ನ ಮನ್ಸಲ್ಲಿ ಹಾಕೊಂಡು ಚೆನ್ನಾಗಿ ಯೋಚನೆ ಮಾಡಿ ನೋಡು. ನಿನಗೆ ನೀವು ಮಾಡ್ತಿರೋದು ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಏನ್ ನೀನೊಬ್ನೇ ಕಲೆ ಉಳಿಸ್ತಾ ಇರೋದು? ನಾವೆಲ್ಲ ಏನು ಮಾಡೇ ಇಲ್ವಾ? ದಿನ ಇದೆ ಗೋಳು ನಿಂದು. ಬಿಡು.
ಊರಲ್ಲಿ ಭರತಣ್ಣ ಸತ್ತಿದ್ದಕ್ಕೆ ಜನ ಏನೇನೋ ಕತೆ ಕಟ್ತಿದ್ದಾರೆ. ತಲೆ ಇಲ್ಲ, ಬಾಲ ಇಲ್ಲ. ಅವನಿಗೆ ಅದೆಂಥದೋ ಕಾಯಿಲೆ ಇತ್ತಂತೆ, ಜಮೀನ್ ಗಲಾಟೆ ಅಂತೆ, ಬಾಯಿಗೆ ಬಂದಂಗೆ ಒದರ್ತಾ ಇದ್ದಾರೆ. ಭರತಣ್ಣಂದ ತಪ್ಪು ಕೆಂಪ. ಅಲ್ಲ, ನನಗೆ ಈ ಥರ ಕಷ್ಟ ಇದೆ ಅಂತ ನಮ್ಮಲ್ಲಿ ಯಾರ ಹತ್ರ ಅದು ಹೇಳ್ಕೊಬೋದಾಗಿತ್ತು ಅವನು. ಅದ್ಬಿಟ್ಟು ಸುಮ್ಮನೆ ನೇಣು ಹಾಕೊಂಡು ಸತ್ರೆ ಜನ ಮಾತಾಡ್ದಲ್ಲೇ ಹಾಗೆ ಬಿಡ್ತಾರ. ನಾನು ಯಾವತ್ತೂ ಅವ್ನಿಗೆ ಕ್ಷಮಿಸಲ್ಲ. ಭರತಣ್ಣ ಈ ವಿಷಯ ನನ್ನ ಹತ್ರ ಹೇಳ್ಕೊಂಡಿದ್ದ. ಏನಂದ ನೀನು? ಸಾಯೋ ಹಿಂದಿನ ದಿನದ ಸಂಜೆ ಸಿಕ್ಕಿದ್ದ. ಬಾಂಬೆಲಿ ಕೆಲಸ ಸಿಕ್ಕಿದ್ದು, ಕಳ್ಕೊಂಡಿದ್ದು, ಮದುವೆ ಫಿಕ್ಸ್ ಆಗಿದ್ದು, ಮುರಿದು ಬಿದ್ದಿದ್ದು ಎಲ್ಲ ಹೇಳ್ಕೊಂಡು ಕುಡಿತಾ ಕೂತಿದ್ದ. ನೀನೇನಂದು ಅದಕ್ಕೆ? ಇಲ್ಲೇ ಇದ್ದೇನೋ ಒಂದು ಮಾಡೋಣ ಬಿಡು ಅಂದಿದ್ದೆ. ಬೆಳಗಾಗಷ್ಟರಲ್ಲಿ ಭರತಣ್ಣ. ಲೋ, ಏನೋ ಹೇಳ್ತಿದ್ಯಾ ನೀನು? ಅಲ್ಲ, ಕಷ್ಟ ಅಂತ ನಿನ್ನ ಹತ್ರ ಬಂದು ಅವ್ನು ಹೇಳ್ಕೊಂಡ್ರೆ ನೀನ್ ಏನು ಸಮಾಧಾನ ಮಾಡ್ದೆ ಹಾಗೆ ಹೋದ್ಯಾ? ಸತ್ಯವಾಗ್ಲೂ ಭರತಣ್ಣ ಹಿಂಗ್ ಮಾಡ್ಕೋತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣೋ. ಆ ಕ್ಷಣಕ್ಕೆ ಏನೋ ಒಂದು ಹೇಳಿದ್ದೆ. ಅಲ್ಲ ಕಣೋ ಭದ್ರಾ, ಈ ವಿಷಯ ನಮ್ಮ ಹತ್ರ ಯಾಕೋ ಹೇಳಿಲ್ಲ ನೀನು? ಭರತಣ್ಣನ ವಿಷಯ ಹಿಂಗಿಂಗೆ ಅಂತ ನಮ್ಗೆಲ್ಲ ಹೇಳಿದ್ದಿದ್ರೆ ನಾವೆಲ್ಲ ಕೂತ್ ಮಾತಾಡಿ ಏನೋ ಸಮಾಧಾನ ಮಾಡ್ಬೋದಾಗಿತ್ತಪ್ಪ. ಅಲ್ವೋ? ಜೊತೆಲಿರೋನೇ ಕಷ್ಟದಲ್ಲಿದ್ದಾನೆ, ಅದನ್ನ ಮುಚ್ಚಿಟ್ಟಲ್ಲೋ ನೀನು? ಇಲ್ಲ ಕಣೋ. ಹೌದಲ್ವೇನೋ ಭದ್ರ? ತಪ್ಪು ಮಾಡ್ಬಿಟ್ಟೆಲ್ಲೋ ನೀನು. ಮುಂಚೆನೆ ಹೇಳ್ಬೇಕಿತ್ತಲ್ವೇನೋ? ಇಲ್ಲ ಪ್ರಕಾಶ್, ಏನ್ ಗೊತ್ತಾ, ಇವ್ ಡೊಳ್ ನಂಬ್ಕೊಂಡಿದ್ರೆ ನಾವು ನಾಳೆ ದಿನ ಒಬ್ಬೊಬ್ಬರಾಗ ಸಾಯ್ಬೇಕಾಗುತ್ತಿಲ್ಲ. ದುಡ್ಡಿಲ್ಲ, ಧೂಪ ಇಲ್ಲ, ಇನ್ ಮದ್ವೆ ಸಂಸಾರ ಎಲ್ಲ ದೂರದ ಮಾತು. ಇವನಿಗೆ ಡೋಳ್ ಮೇಲಿರೋ ಕಾಳಜಿ ಫ್ರೆಂಡ್ಸ್ ಮೇಲೆ ಇಲ್ಲ. ಏನು ಸಿದ್ಧ, ನಂದೇ ತಪ್ಪು ನಂಗೆ ಮಾತಾಡ್ತೀಯಾ? ಹೌದು ಕಣೋ, ನಿಂದೆ ತಪ್ಪು. ಏನೋ ಏನೋ ಇವಾಗ ಭರತ ಸತ್ತಿದ್ದು ನಿನ್ನಿಂದಾನೆ. ಭದ್ರಾ, ಫೋನ್ ಎಲ್ಲೋ ನಿಂದು? ಅವಾಗಿನ ಟ್ರೈ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಕೋಪದಲ್ಲೆಲ್ಲೋ ಬಿಸಾಕಿದ್ದೆ, ಇವಾಗ ಆನೇ ಆಗ್ತಿಲ್ಲ. ಹೇಳೇನು? ಇದೇ ಆಯ್ತಲ್ಲ ನಿಂದು? ಸರಿ ಹೇಳಮ್ಮ. ನೀನು ಹೇಳಿರೋದೆಲ್ಲ ನಿಜ ಆಗ್ತಿದೆ ಭದ್ರಾ. ಏನು? ಅಣ್ಣ ಕೆಲಸ ಹುಡುಕ್ತಿದ್ದಾನೆ. ಯಾರ್ಯಾರಿಗೋ ಫೋನ್ ಮಾಡಿ ಕೆಲಸದ ಬಗ್ಗೆ ಮಾತಾಡ್ತಿದ್ದ. ಪ್ರಕಾಶಂಗೆ, ಕೆಂಪಂಗೆ ಇಬ್ರಿಗೂ ಕೆಲಸ ನೋಡ್ತಿದ್ದಾನೆ. ನಂಗೆ ಯಾಕೋ ಅವ್ರು ಈ ಸತಿ ಬೆಂಗಳೂರಿಗೆ ಹೋಗ್ತಾರೆ ಅಂತ ಅನಿಸ್ತಿದೆ. ಹಾಗೆಲ್ಲ ಆಗಲ್ಲ ಕಣೆ. ಭರತಣ್ಣನ ಬೇರೆ ಹಿಂಗಾಯ್ತಲ್ಲ. ಮೊನ್ನೆ ಅಷ್ಟೇ ನಾನು ಸಿದ್ಧ ಜಗಳ ಆಡಿದ್ವಿ, ಅದಕ್ಕೆ ಹಂಗೆ ಮಾತಾಡಿರ್ತಾನೆ ಅಷ್ಟೇ. ಅಲ್ಲ ಕಣೆ, ಅವನ ಬಗ್ಗೆ ಏನು ಚಿಂತೆ ಮಾಡಬೇಡ, ಧೈರ್ಯವಾಗಿರು ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಲ್ಲ. ನನಗೆ ಗೊತ್ತು, ಆದರೆ ನನ್ನ ಚಿಂತೆ ಅದಲ್ಲ. ಒಂದು ವೇಳೆ ಅವರೆಲ್ಲರೂ ಬೆಂಗಳೂರಿಗೆ ಹೋದರೆ ನೀನು ಅವ್ರ ಜೊತೆಗೆ ಹೋಗ್ತೀಯಾ? ನನ್ನನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ನೀನು? ಅಲ್ಲ, ಈ ಊರು ಬಿಟ್ಟು ಡೊಳ್ಕುಂಟ ಬಿಟ್ಟು ಎಲ್ಲಿಗೆ ಹೋಗಲಿ ನಾನು? ಡೊಳ್ಳಿನ ಶಬ್ದ ಕೇಳದೇ ಇದ್ರೆ ನನ್ನ ಕೈಕಾಲ ಆಡಲ್ಲ. ಡೊಳ್ಳು ಅಂದರೆ ನಂಗೆ ಜೀವ ಕಣೆ. ಹೌದಾ? ಸರಿ, ಹಾಗಿದ್ರೆ ನಾನು ಯಾಕೆ? ನಾನು ಹೊರಟೆ. ಏನು ಕಾಲೇಜಿಗೆ ಹೋಗ್ಬೇಕು. ಹೋಗು, ಯಾರು ಬೇಡ ಅಂದ್ರು, ನಾನು ಬರ್ಲಾ? ಹೋಗೋ. ಹುಷಾರು.
ಒಳ್ಳೆ ಕೆಲಸ ಮಾಡಿದೆ. ಇಲ್ಲಿಂದ ಊರಲ್ಲೇ ಇದ್ಕೊಂಡು ಆರೋಗ್ಯ ನೋಡ್ಕೋ, ದೇವ್ರು ಒಳ್ಳೇದು ಮಾಡ್ತಾನೆ. ಸರಿ, ಇಲ್ಲಿದ್ದೇನು ಮಾಡ್ತಿದ್ದೀರಿ? ಒಳಗೆ ಬರೋದಲ್ವಾ? ಬನ್ನಿ, ತೀರ್ಥ ಕೊಡ್ತೀನಿ. ಬಾಯಲ್ಲಿ ಹೇಳ್ತೀನಿ, ಏನಾಗಲ್ಲ, ಬಾ, ದೇವ್ರಿದಾನೆ, ಎಲ್ಲದೂ ಒಳ್ಳೇದೇ ಆಗತ್ತೆ. ಕೈ ಹಿಡಿ ಪುಟ್ಟ, ತಗೊಳ. ತಗೊಳಕಂದ, ಹೋಗ್ಬಿಡ್ ಬಾ. ಅಭ್ಯಾಸಕ್ಕೆ ಹೊರಟೇನಪ್ಪ? ಹೌದೈನವ್ರೆ. ಒಳ್ಳೇದು ಕಣಪ್ಪ. ಈ ಕಲೆ ಅನ್ನೋದೇ ಹೀಗೆ, ಕಲಿತು ಮುಗೀತು ಅನ್ನೋದು ಇಲ್ವೇ ಇಲ್ಲ ಇದರಲ್ಲಿ. ಹೋಗ್ಬಾ, ದೇವ್ರು ಒಳ್ಳೇದು ಮಾಡಿ. ಆಶೀರ್ವಾದ ಮಾಡಿ. ಆಯ್ತು. ಶಿವಾಯ ರುದ್ರಾಯ. ಓ ಭದ್ರಾ, ಏ ಕೆಂಪ, ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗ್ತಿದ್ಯಾ? ಬಾ, ಪ್ರಾಕ್ಟೀಸ್ಗೆ ಹೋಗೋಣ. ಪ್ರಾಕ್ಟೀಸು? ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ತೀಯೋ? ರಾಮ ಬರಲ್ಲ, ಮಾದ ಅಂತೂ ಸುದ್ದಿನೇ ಇಲ್ಲ. ಇನ್ನು ಪ್ರಕಾಶ, ನಿನ್ಗೆ ಗೊತ್ತಲ್ವೇನೋ ಸಿದ್ದೇಶ ಹೇಳೋದನ್ನೇ ಕೇಳೋದು ಅಂತ. ಏನೋ ಹೇಳ್ತಿದ್ಯಾ? ಏನು ಹೇಳು? ಸರಿಯಾಗಿ ಹೇಳು ಕೆಂಪ, ಅರ್ಥ ಆಗೋ ಥರ. ಎಲ್ಲರೂ ಆಗಲೇ ಒಂದು ಕಾಲು ಊರಿಂದ ಆಚೆ ಇಟ್ಟಿದ್ದಾರೆ. ಸಿದ್ದೇಶ ಆಗಲೇ ಊರಿಗೊಟ್ಟು ನಿಂತಿದ್ದಾನೆ, ನನಗೂ ಬೆಂಗಳೂರಲ್ಲಿ ಕೆಲಸ ಕೊಡಿಸ್ತೀನಿ ಎಂದಿದ್ದಾನೆ. ಏ ಕೆಂಪ, ಏ ನಿಜವಾಗ್ಲೂ ಕಣೋ, ಸಿದ್ದೇಶ ಆಗಲೇ ಬೆಂಗಳೂರಿಗೆ ಹೊರಟು ನಿಂತಿದ್ದಾನೆ. ಏ ಭದ್ರಾ, ಪ್ರಿಯಾ, ನಿಮ್ಮ ಅಣ್ಣ ಎಲ್ಲಿ? ಹಾ, ಒಳಗಡೆ ಇದ್ದಾನೆ. ಯಾಕೆ? ಏನಿಲ್ಲ ಬಿಡು. ಏನಪ್ಪ ಭದ್ರ? ಅಣ್ಣ ಸಿದ್ಧ ಒಳಗಿದ ನೋಡು. ಸಿದ್ಧ, ಸಿದ್ಧ, ನಿಜವಾಗ್ಲೂ ಊರ್ ಬಿಟ್ಟು ಹೋಗ್ತಾ ಇದೆಯೇನೋ? ಹಾಂ. ನಾನು ಹೊಡೆದೆ ಅಂತ ಕೋಪ ಏನಪ್ಪ? ಇದ್ರೆ ಹೇಳ್ಬಿಡೋ, ಕ್ಷಮೆ ಕೇಳ್ಬಿಡ್ತೀನಿ. ನಿನ್ನ ಕ್ಷಮೆ ತೊಗೊಂಡು ನಾನೇನು ಮಾಡಲಿ? ಇದೆಲ್ಲ ನಮಗೇನು ಹೊಸ್ದ? ಅದನ್ನ ನಾನು ತಲೆಯಲ್ಲೇ ಇಟ್ಕೊಂಡಿಲ್ಲ. ಅಲ್ಲ ಕಣೋ ಸಿದ್ಧ, ನೀನು ಊರ್ ಬಿಟ್ಟು ಹೋದ್ರೆ ಉಳಿದವರು ನಿನ್ನ ಹಿಂದೆನೇ ಬರ್ತಾರೆ ಕಣೋ. ಬರಲಿ ಬಿಡು, ಏನು ಇಲ್ಲೇ ಇದ್ದು ಒದ್ದಾಡ್ಕೊಂಡು ನಮ್ಮ ಭರತಣ್ಣ ಸತ್ನಲ್ಲ, ಹಂಗೆ ಒಬ್ಬೊಬ್ಬರಾಗೆ ಸಾಯ್ಬೇಕಾ? ನೀನಂತೂ ಓದ್ ಮುಗಿಸ್ತಿಲ್ಲ, ನಾವೇನೋ ಚೂರು ಪಾಡು ಓದ್ಕೊಂಡಿದ್ದೀವಿ. ಹೇಗೋ ನಮ್ಮ ಜೀವನ ನಾವು ನೋಡ್ಕೋತೀವಿ. ಆದರೆ ನೀ ಮಾತ್ರ ಇಲ್ಲೇ ಇದ್ದು ನಿನ್ನ ಡೊಳ್ಳು ಬಾರಿಸ್ಕೊಂಡು ಆರಾಮಾಗಿರು. ಬೇಡ ಅಂದವ್ರು ಯಾರು? ನೋಡೋ, ನನ್ನ ಹೇಗಿರ್ಬೇಕಿತ್ತು ಹೇಗಿದ್ದೀನಿ. ಈ ಪ್ರಪಂಚನ ಒಂದ್ಸಲ ಕಣ್ಬಿಟ್ಟು ನೋಡು ಭದ್ರ, ಅದು ಹೇಗಿದೆ ಅಂತ. ನಮಗೂ ಆಸೆ ಇರಲ್ವೇನೋ ಸಿನಿಮಾ, ಶಾಪಿಂಗು, ಮಾಲು, ಪಬ್ ಅಂತೆಲ್ಲ ಓಡಾಡಬೇಕು ಅಂತ? ನಮ್ಮ ಖುಷಿ ಕಿತ್ಕೊಳ್ಳೋದಕ್ಕೆ ನೀನು ಯಾವನೋ? ನೋಡು, ನೀನು ಪ್ರಿಯನ್ ಪ್ರೀತಿಸೋದಕ್ಕೆ ನಾನು ಯಾವತ್ತೂ ಬೇಡ ಅಂದಿಲ್ಲ. ಅಷ್ಟು ಸಣ್ಣ ಮನುಷ್ಯ ನಾನಲ್ಲ. ಈಗ ನಾ ಹೊರಟಿದ್ದೀನಿ, ತಡೆಯೋದಕ್ಕೆ ಬಂದರೆ ಸರಿ ಇರಲ್ಲ. ನನ್ನ ಜೀವನ ನಾನು ಕಟ್ಕೋತೀನಿ. ನಿನ್ನ ಬಗ್ಗೆ ತುಂಬಾ ಗೌರವ ಇದೆ, ಆದರೆ ನನ್ನ ಸ್ವಾಭಿಮಾನ ಅದಕ್ಕಿಂತ ದೊಡ್ಡದು. ನಿರ್ಧಾರ ಮಾಡಿದ್ಯಾ? ತಡಿಯೋಕೆ ನಾನು ಯಾರಪ್ಪ? ಆದರೆ ಒಂದು ಸಹಾಯ ಕೊಡೋ ಸಿದ್ಧ, ನನಗೋಸ್ಕರ ಅಲ್ಲಪ್ಪ, ನಮ್ಮ ತಂಡಕ್ಕೋಸ್ಕರ. MLA ಅವ್ರ ಮನೆ ಫಂಕ್ಷನ್ದು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಕುಂತ ಮಾಡಲೇಬೇಕು. ತಂಡದ ಮರ್ಯಾದೆ ಪ್ರಶ್ನೆ ಕಣೋ. ಸರಿ, ಸ್ವಲ್ಪ ಕರೆಕ್ಟ್ ಆಗಿರಲ್ಲ, ವಿಭೂತಿ ಹಾಕ್ಬೇಕು. ಕಟ್ತಾ ಇದೀನಿ, ಸುಮ್ಮನಿರಪ್ಪ. ಹೆಂಗೆ ಹೇಳ್ತಾನೆ ನೋಡು ಅವನು. ಏನಾರಮ್ಮ, ಯಾವ ಏರಿಯಾಗೆ ಹೋಗ್ತಿದ್ದೀರೋ? ಓ, ಅಲ್ಲೆಲ್ಲ ಚೆನ್ನಾಗಿದ್ಯಾ? ಲೋ ಮಾದ, ಹೇಳ, ಕಾರ್ ಓಡ್ಸೋದು ಕಲ್ತಿದ್ದೆ, ಎಷ್ಟು ಒಳ್ಳೇದಾಯ್ತು ನೋಡು. ನೀನು ಸುಮ್ಮನೆ ಅದಲ್ಲ, ಯಾಕೆ ಬಿಟ್ಟಿ ಶೋಕಿ ಅಂತಿದ್ದೆ. ಹೌದು ಬಿಡಪ್ಪ. ಅಲ್ಲ ಕಣೋ, ಬೆಂಗಳೂರಲ್ಲಿ ಕಾರ್ ಓಡಿಸೋದೇನು ತಮಾಷೆನಾ? ಟ್ರಾಫಿಕ್ಕು ಅದು ಇದು ಅಂತ ಕಷ್ಟ ಆಗಲ್ವಾ? ನಾನು ನೋಡು, ಆರಾಮ್ ಕೆಲಸ. ಸುದರ್ಶನ್ ಸರ್ ಪಿಕ್ಚರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ಸರಿ, ಚೆನ್ನಾಗಿ ಕಾಣ್ತೀಯ ಬಾ. ನೀನು ಹುಚ್ಚಿಗೆ ಸರಿಯಾದ ಕೆಲಸನೇ ಸಿಕ್ತು ಬಿಡು. ಮತ್ತೆ ಹೀರೋಯಿನ್ ಅಲ್ಲ ಮದ? ಯಾರೋ ಹೊಸಬ್ರಂತ. ನಮಗೂ ಒಂದು ಚಾನ್ಸ್ ಕೊಡ್ಸಪ್ಪ, ಮಾಡೋಣ. ಆಯ್ತು ಬಿಡಪ್ಪ.
ನಾವು ನೋಡಿ ಇಲ್ಲಿ 3 ಕಿಲೋಮೀಟರ್ ಏ ಪ್ರಕಾಶ, ಡೊಳ್ಳು ಬೇಗ ಮಾಡ್ದೇನಾ? ಮಾಡಿದ್ದೀನಪ್ಪ. ಸರಿಯಾಗಿ ಮಾಡಿದ್ಯಾ? ಹ್ಞೂನಪ್ಪ ಮಾಡಿದ್ದೀನಿ. ಏನು ಹೇಳು ಸಿದ್ದಣ್ಣ, ನಾನು ನಿಮ್ಮಂಗೆ ಚೆನ್ನಾಗಿ ಓದ್ಕೊಂಡಿದ್ರೆ ಆಗಿರೋದು. ನಮ್ಮ ಮನೆ ಬರೋಕ್ಕೆ ಸೆಕ್ಯೂರಿಟಿ ಕೆಲಸನೇ ಗಟ್ಟಿ ಆಯಿತು. ಯಾರು ಬೇಡ ಅಂದ್ರು? ನಿನ್ನೆಲ್ಲರಮ್ಮ ಕೆಲಸ? ನಮ್ಮ ಮಾವ ಅದೇನೋ ನೋಡ್ತೀನಿ ಅಂದಿದ್ದಾನೆ, ನೋಡ್ಬೇಕು, ಒಳ್ಳೆ ಕೆಲ್ಸನೇ ಸಿಗ್ಬೋದು. ಲೇ ನಿಮ್ಮ ಮಾವಂಗೆ ಕೆಲಸ ಇಲ್ಲ, ಈ ನಿನಗೇನೋ ಕೊಡಿಸ್ತಾನೆ ಲೇ. ಸರಿ ಕೇಳ್ದ ಕೆಂಪ. ಅಯ್ಯೋ ರಾಮ ರಾಮ. ಇಲ್ಲಿ ಕೇಳ್ರು, ಎಲ್ಲರೂ ಬೆಂಗಳೂರು ಹೊರಟಿದ್ದೀರಿ, ಮನ್ಸಲ್ಲಿ ಅದನ್ನೇ ತುಂಬಿಕೊಂಡಿದ್ದೀರಿ. ಆದರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದಿದ್ದೀರಿ. ನನಗೆ ಯಾಕೋ ಇದು ನಮ್ಮ ತಂಡದ ಕೊನೆ ಕುಂಟ ಅಂತ ಅನ್ನಿಸ್ತಾ ಇದೆ. ಮತ್ತೆ ನಾವೆಲ್ಲ ಈ ರೀತಿ ಸೇರಿ ಯಾವ ಕುಂಟ ಹಾಕ್ತೀವೋ ನನಗೆ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ಈ ಕುಂಟನ ಚೆನ್ನಾಗಿ ನಡೆಸ್ಕೊಡ್ರು. ನಮ್ಮ ಈ ಕೊನೆ ಕುಂಟ ಭರತಣ್ಣನ ನೆನಪಿಗೆ.
ಶಾಶ್ವತ ಯಾವುದು ಎಲ್ಲಕ್ಕೂ ಕೊನೆ ಇರುವುದು ಸಾಧ್ಯವೂ ಅಸಾಧ್ಯವೂ ಏತಕ್ಕೆ ಹತಾಶೆಯು ಮಾಯಾವಿ ಮೋಹವು ಕ್ರೂರಿಯಾಗಿರುವುದು ಸ್ನೇಹ ಸಂಬಂಧಕ್ಕೂ ಮುಳ್ಳಾಗಿ ಇರುವುದು ಶಾಶ್ವತ ಯಾವುದು ಎಲ್ಲಕ್ಕೂ ಕೊನೆ ಇರುವುದು ಸಾಧ್ಯವೂ ಅಸಾಧ್ಯವೂ ಏತಕ್ಕೆ ಹತಾಶೆಯು ಸುಭದ್ರ, ನಾನು ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಬೇರೆ ಸಂಪಾದನೆ ಇಲ್ಲ ಕಣೋ. ನಾನು ಹೋಗ್ಲೇಬೇಕು. ತುಂಬಾ ಕಷ್ಟ ಕಣೋ. ಬೇಸರ ಏತಕ್ಕೆ ಪ್ರಕೃತಿ ನಿಯಮ ಇದು ಹಾರಲು ಕಲಿಯಲು ಗೂಡು ಬಿಡುವ ಹಕ್ಕಿಯು ನಿಜ ನಿಜ ಕಹಿ ನಿಜ ಬೆಳಗೋ ಸೂರ್ಯ ಚಂದ್ರರು ಯಾರಿಗಾಗೂ ಕಾಯರು ಹಸಿವು ಬದುಕು ಎಂದಿಗೂ ಯಾರಿಗಾಗೂ ನಿಲ್ಲದು ಶಾಶ್ವತ ಯಾವುದು ಎಲ್ಲಕ್ಕೂ ಕೊನೆ ಇರುವುದು ಸಾಧ್ಯವೂ ಅಸಾಧ್ಯವೂ ಏತಕ್ಕೆ ಹತಾಶೆಯು ಭದ್ರಾ, ಏನೋ ನಿನ್ ಕಥೆ? ಹಾ, ಹೇಗಿದ್ಯಾ? ನಿನ್ ಫೋನ್ ಅಂತೂ ಬಿಸಾಕ್ಬಿಟ್ಟಿದ್ಯಾ. ಲಚ್ಚಿಗೆ ಫೋನ್ ಮಾಡಿದ್ರೆ ನೀನು ಅಲ್ಲೂ ಸಿಗಲ್ಲ. ಏನ್ ಭದ್ರಾ, ಬಿಡು ಬಿಡು. ಎಷ್ಟು ದಿನ ಆಯ್ತಾ ನೀನು ನೋಡಿ? ಅದಕ್ಕೆ ಮಾತಾಡೋಣ, ಆಮೇಲೆ ಮಾತಾಡೋಣ. ಭದ್ರಾ ಪ್ಲೀಸ್ ಬೇಡ. ಭದ್ರಾ, ಮನೇಲೆಲ್ಲ ಜನ ಮನೇಲಿ ಜನ ಇದ್ರು ಅವ್ರು ಯಾರು ಇಲ್ಲಿ ಬರಲ್ಲ. ನಾನು ನಿನಗೆ ಬೇಡವಾ ಈಗ? ಭದ್ರಾ ಬೇಡ ಪ್ಲೀಸ್. ಭದ್ರಾ, ಮನೇಲಿ ಜನ ಇದ್ದಾರೆ, ಪ್ಲೀಸ್ ಬೇಡ. ಪ್ರಿಯಾ, ಯಾಕೆ ಹಿಂಗೆ ಆಡ್ತಾ ಇದ್ಯಾ? ನಾವಿಬ್ರು ಮದುವೆ ಆಗೋರು. ಬೇಡ ಬೇಡ ಅಂತ ಹೇಳ್ತಾನೆ ಇದ್ದೀನಿ, ಕಿವಿ ಕೇಳಿಸಲ್ವಾ ನಿಂಗೆ? ಏನೋ ಅನ್ಕೊಂಡಿದ್ಯಾ? ಮರ್ಯಾದೆ ಅಲ್ವಾ ನನಗೆ? ನಿನ್ಗೆ ಊರ ಮೇಲೆ ಕೋಪ ಇದ್ರೆ ಅದನ್ನ ಜನರ ಮೇಲೆ ತೋರಿಸ್ಕೊ. ನಿನ್ ಪೌರುಷ ಇರೋದು ನನ್ನ ಮೇಲೆ ತೋರಿಸ್ಕೊಳಕ್ಕಲ್ಲ.
ಯಾಕೆ ನನ್ನವರೆಲ್ಲ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಏನೋರೆ? ಇದೆಲ್ಲ ಯಾರು ತಪ್ಪು? ನಂದ? ಭದ್ರ, ನಿನ್ನ ಆಲೋಚನೆಗಳು ನಿನಗೆ ಸರಿ, ನಿನ್ನ ಸ್ನೇಹಿತರಿಗೆ ಅವ್ರದ್ದು ಸರಿ, ಅದಕ್ಕೆ ಹೊರಟ್ರೇನೋ. ನೋಡು, ಆಲೋಚನೆಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತೆ, ಅದನ್ನು ತಡೆಯೋಕ್ಕಾಗಲ್ಲ. ಆದರೆ ಇದರಿಂದ ತೊಂದರೆ ಆಗ್ತಿರೋದು ಊರಿಗೆ. ವರ್ಷದ ಪೂಜೆಗೆ ನೀವೆಲ್ಲ ಡೊಳ್ಳು ಬಾರಿಸ್ತಿದ್ದಿದ್ದು, ಅದಕ್ಕೆ ತಿಂಗಳುಗಟ್ಟಲೆ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಿದ್ದು ಎಲ್ಲ ನಿಂತೋಗಿದೆ ಕಣೋ. ಇದು ಒಳ್ಳೇದಕ್ಕಲ್ಲ. ನೋಡ್ತಾ ಇರು, ಎಲ್ಲ ಮುಗೀತು ಅಂತ ಗೊತ್ತಾಗೋ ಹೊತ್ತಿಗೆ ಪರ್ದೆ ಬಿದ್ದಿರುತ್ತೆ. ಆದರೆ ಎಲ್ಲರಿಗೂ ಪರ್ದೆ ಬೀಳೋ ಮೊದಲಿನ ನಾಟಕನೇ ಇಷ್ಟ ಆದರೆ ಏನು ಮಾಡೋದೇನೋರ? ಎಲ್ಲ ಕಳ್ಕೊಂಡ ಮೇಲೆ ಬುದ್ಧಿ ಬರೋದು. ಭದ್ರ, ಎಷ್ಟೋ ಕಾಲದಿಂದ ಈ ಊರು ಆ ಡೊಳ್ಳಿನ ಶಬ್ದ ಕೇಳಿಕೊಂಡೇ ಬೆಳೆದು ಬಂದಿದೆ. ಈ ಡೊಳ್ಳು, ನಗಾರಿ, ಗಂಟೆ, ಶಂಖ, ತಮಟೆ ಇವುಗಳೆಲ್ಲ ಇದೆಯಲ್ಲ, ಈ ಶಬ್ದಗಳು ಒಂದು ಚೈತನ್ಯ. ಇದನ್ನ ದೇವಸ್ಥಾನದಲ್ಲಿ ಬಾರಿಸೋದು ದೇವ್ರು ಕೇಳಿಸ್ಕೋತಾನೆ ಅಂತಲ್ಲ, ನಾವು ಕೇಳಿಸ್ಕೋಬೇಕು ಅಂತ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾರೆ. ಆ ಶಬ್ದದಿಂದ ಒಂದು ಒಳ್ಳೆ ಕಂಪನ ಬರುತ್ತೆ. ಪದೇ ಪದೇ ಅದನ್ನು ಕೇಳ್ತಾ ಇದ್ರೆ ಮನಸ್ಸಿಗೆ ಖುಷಿ ಆಗತ್ತೆ. ಅದನ್ನು ಯಾರ ಕೈಲೂ ವಿವರಿಸೋಕ್ಕಾಗೋದಿಲ್ಲ. ಈಗಿನ ಕಾಲದ ಹುಡುಗರು ನೀವು ಒಪ್ತೀರಿ, ಒಪ್ಪದೇನೂ ಇರ್ತೀರಿ. ಆದರೆ ಅದಕ್ಕೆ ಒಂದು ವಿಶೇಷವಾದ ಐತಿಹ್ಯ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿನ ನಾವು ಕಳ್ಕೊಂಡಿದ್ದೀವಿ ಅಷ್ಟೆ. ಈಗ ನೋಡು, ಊರಿಗೆ ಊರೇ ಹಾಳು ಸುರಿತಿದೆ. ಆಕಾಶನೇ ತಲೆ ಮೇಲೆ ಬಿದ್ದೋರಾಗೆ ಎಲ್ಲರೂ ಓಡಾಡ್ತಾ ಇದ್ದಾರೆ. ಒಬ್ಬರ ಮುಖದಲ್ಲಾದರೂ ಒಂದು ಖುಷಿ ಇಲ್ಲ. ಮನೆ ಮುಂದೆ ತೋರಣ ಇಲ್ಲ, ಮದುವೆ ಮುಂಜಿ ಯಾವ ಸಂಭ್ರಮನೂ ಇಲ್ಲ. ಇವೆಲ್ಲ ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಏನೋ ಮಹೇಶ್ವರ. ಅವಕಾಶ ಸಿಕ್ಕಿದ್ರೆ ನೀನು ಬೆಂಗಳೂರಿಗೆ ಹೋಗ್ಬಿಡ್ತಿದ್ದೆ ಅಲ್ವಾ? ಹಾಂ, ಆದರೆ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ, ಅದಕ್ಕೆ ಉಳ್ಕೊಂಡೆ ಅಷ್ಟೇ. ಹಾಗಿದ್ರೆ ಕುಂತ ಉಳ್ಸೋಕೆ ನಿನಗೂ ಆಸೆ ಇರಲಿಲ್ಲ ಅಂತ ಆಯಿತು. ನನ್ನೂ ಹಂಗೆ ಅಳಿಬಿಡ ನೀನು. ಸುಮ್ಮನಂದೆ ಬಿಡು. ಆ ತಂತಿ ನೋಡು, ನಮ್ಮೂರಲ್ಲಿ ಹುಟ್ಟಿರೋ ಕರೆಂಟ್ನ ಬೆಂಗಳೂರಿಗೆ ತಗೊಂಡೋಗಿ ಬೆಳಕು ಮಾಡುತ್ತೆ. ನಮ್ಮ ಹುಡುಗರು ಆ ಬೆಳಕನ್ನೇ ಹುಡ್ಕೊಂಡು ಹೋಗಿದ್ದಾರೆ. ಎಂಥ ವಿಚಿತ್ರ ಅಲ್ವಾ? ಬಾ ಹೋಗೋಣ. ಮೊದಲು ರಾಗಣ್ಣಂಗೆ ಹೇಳಿ ಗಾಡಿ ರೆಡಿ ಮಾಡಿಸ್ಬೇಕು ಕಣೋ. ಮಾಡ್ಸೋಣ. ತಳ್ಳೋ. ಹಾಂ, ಬೇಗ ಹೋಗೋ ನಡಿಯಪ್ಪ. ನಿಧಾನ. ಹಾ ಹಾ, ಲಚ್ಚಿಗೊಂದು ಗಂಡು ನೋಡಿ ಮದುವೆ ಮಾಡಬಾರ್ದೇನೋ? ಆಮೇಲೆ ನೀನು ಮಾಡ್ಕೋ. ನೋಡು ಎಷ್ಟು ಸ್ವರ್ಗೋಗಿದ್ಯಾ. ಇತ್ತೀಚೆಗೆ ಊರೆಲ್ಲ ಸುತ್ತಾ ಇರ್ತೀಯ. ಬಂದೆ ಬಂದೇ ಇರು. ಲಚ್ಚಿ ಆಯ್ತೇನಮ್ಮ, ಬೇಗ ಬೇಗ ನೀರು ಕಾಯಿಸು. ಮೂಟೆಯಲ್ಲಿ ಇಟ್ಬಿಟ್ಟು ಚೀಲ ತಗೊಂಬ. ತುಂಬು. ಪಾಪ ಸ್ನೇಹಿತರೆಲ್ಲ ಬೆಂಗಳೂರಿಗೆ ಸೇರ್ಕೊಂಡ್ರು. ಊರಿನ ಉಸಾಬರಿ ಎಲ್ಲ ನೀವೇ ತಗೊಂಡಿದ್ದೀರಂತೆ. ಡೊಳ್ಳು ಬಾರಿಸಿದ್ದಾಯ್ತು, ಊರಾಳು ಮಾಡಿದ್ದು ಆಯ್ತು. ಇನ್ನೂ ಏನೇನು ಮಾಡಬೇಕು ಅಂತೀರಿ ಸಾಹೇಬ್ರು? ನಾನು ಏನು ಮಾಡಿದೆ ಇವಾಗ? ಇರುವೆಗೆ ಒಂದು ತುಂಡು ಬೆಲ್ಲ ಸಿಕ್ಕಿದ್ರೆ ಅದು ಬೆಲ್ಲದ ಡಬ್ಬನೇ ಹುಡುಕೊಂಡು ಹೋಗುತ್ತಂತೆ. ಅವ್ರ ಪಾಡ್ಗೆ ಅವ್ರು ಬೇಸಾಯ ಮಾಡಿಕೊಂಡು ಡೋಲ್ ಬಾರಿಸ್ಕೊಂಡು ಚೆನ್ನಾಗೇ ಇದ್ದರು. ಅವ್ರಿಗೆಲ್ಲ ದುಡ್ಡನ್ನ ಆಸೆ ತೋರಿಸಿದವ್ರು ಯಾರು? ದುಡ್ಡು ಯಾರನ್ನೂ ಒಂದು ಮಾಡಲ್ಲ.
ಎಲ್ಲರನ್ನೂ ದೂರ ಮಾಡುತ್ತೆ ತಿಳ್ಕೊ. ಅವ್ರು ಹೋಗಿರೋದು ಅನಿವಾರ್ಯಕ್ಕಷ್ಟೇ. ಡೊಳ್ಳು ಅಂದ್ರೆ ಅವ್ರಿಗೂ ಪ್ರೀತಿನೇ. ಯಾವ ಪ್ರೀತಿನೋ? ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಎಲ್ಲ ಊರಿಂದ ಹೋದ್ರು. ಈಗ ಊರ್ ಪೂಜೆ ಬೇರೆ ಹತ್ರ ಬರ್ತಾ ಇದೆ. ಡೊಳ್ಳು ಬಾರ್ಸೋರು ದಿಕ್ಕಿಲ್ಲ. ಇದೆಲ್ಲ ಬೇಕಾಗಿತ್ತ ನಿನಗೆ? ಊರು ಹಾಳಾಗೋದಕ್ಕೂ ನೀನೇ ಕಾರಣ ಆಗ್ತೇ ತಿಳ್ಕೊ. ನಾನು ಯಾಕೆ ಕಾರಣ ಆಗ್ತೀನಿ? ನೋಡಪ್ಪ, ಅವರೆಲ್ಲ ನನ್ನ ಫ್ರೆಂಡ್ಸು. ನಾನು ಕರೆದ್ರೆ ಬಂದೇ ಬರ್ತಾರೆ, ಡೊಳ್ಳು ಬಾರಿಸ್ತಾರೆ, ದೇವ್ರ ಪೂಜೆನೂ ಚೆನ್ನಾಗಾಗತ್ತೆ. ನಿನಗೇನು ಮಬ್ಬೋ ಹುಚ್ಚೋ? ಅಯ್ಯೋ, ಅವೆಲ್ಲ ಆಗಲ್ಲ ಕಣೋ. ಅವೆಲ್ಲ ಆಗಲ್ಲ. ಹೌದಾ? ಈಗ ನಾನೇ ಹೋಗೋರನ್ನ ಕರ್ಕೊಂಡು ಬಂದ್ರೆ? ಕಳ್ಸೋದು ನೀನೆ, ಕರ್ಕೊಂಬರೋದು ನೀನೆ. ಏನೋ ಇದೆಲ್ಲ? 20 ವರ್ಷದಿಂದ ಫ್ರೆಂಡ್ಸ್ ನಂಗೆ ಅವರು. ನಾನು ಕರೆದ್ರೆ ಯಾರು ಇಲ್ಲ ಅನ್ನಲ್ಲ, ಬಂದೇ ಬರ್ತಾರೆ. ನೋಡ್ತಾ ಇರು, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬರ್ತೀಯಾ? ಹಾ, ಹೋಗಿ ಕರ್ಕೊಂಬಾ. ಅದು ಒಂದು ಆಗೇ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ. ಏನ್ರೋ ನಿಮ್ ಗಲಾಟೆ? ಅಪ್ಪ ಮಗ ಶತ್ರುಗಳ ತರ ಆಡ್ತಿರಲ್ರೋ. ಲೋ ಕೆಂಪ, ನಾಳೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ ಕಣ. 4 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ. ಸರಿ ಕಣ. ನನಗೆ ಹೇಳ್ದೆ ಹಾಗೆ ಹೊರಟ್ಯಾ? ನಿನಗೆ ಮುಖ ತೋರ್ಸೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ನಮ್ಮ ಯೋಗ್ಯತೆನ ನಾವು ಅಳಿಯೋದಲ್ಲ, ಬೇರೆಯವ್ರು ಅಳಿಬೇಕು. ನಿನಗೆ ನಿನ್ನ ತಪ್ಪು ಅರ್ಥ ಆಗಿದೆ ತಾನೆ? ಅಷ್ಟು ಸಾಕು, ಬಾ. ಬೆಂಗಳೂರು ಹೊರಟಿದ್ದೀನಿ. ಗೊತ್ತಾಯ್ತು, ಲಚ್ಚಿ ಹೇಳಿದ್ಲು, ಅದಕ್ಕೆ ಬಂದೆ. ಅವ್ರು ನನ್ನನ್ನು ನೋಡಿ ಅದೇನು ಹೇಳ್ತಾರೋ ಏನೋ. ಅವ್ರಿಗೆ ಯಾರಿಗೂ ನಾನು ಬೇಕಾಗಿಲ್ಲ ಈಗ. ಆದರೆ ನಮ್ಗವ್ರು ಬೇಕು ಭದ್ರ. ಈ ಊರಿಗೆ ಬೇಕು, ದೇವ್ರಿಗೆ ಬೇಕು, ನಿನಗೆ ಬೇಕು. ಮತ್ತೆ ಊರಲ್ಲಿ ಡೊಳ್ಳಿನ ಸತ್ ಕೇಳಿಸ್ಬೇಕು ತಾನೆ? ಹೋಗ್ಬಾ. ಹೋಗಿ ಬರ್ತೀನಿ. ಬಾಯ್, ಹುಷಾರು. ಏನು ಬೇಕು ಸರ್? ಅಣ್ಣ, ಒಂದು ಟೀ ಎಷ್ಟು? 10 ರೂಪಾಯಿ. ಸರ್, ಹಲೋ ಕೆಂಪ. ಓ ಹೇಳಭದ್ರ. ಇವ್ರೆ ನಡೀರಿ, ಲೇಟ್ ಆಯ್ತು. ಸರಿ ಸರಿ, ಆಮೇಲೆ ಮಾಡ್ತೀನಿ. ಹಲೋ. ಹಲೋ ಸಿದ್ಧ, ಬೆಂಗಳೂರಿಗೆ ಬಂದಿದ್ದೀನಿ ಕಣ. ಬೆಂಗಳೂರ್ಗ? ಓಹ್, ನೀನು ಬೆಂಗಳೂರಿಗೆ ಬಂದ್ಬಿಟ್ಯಾ? ಅದಲ್ಲ ಕಣ, ಮತ್ತೆ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಮಾತಾಡ್ಬೇಕಾ? ಸರಿ, ಸಂಜೆ ಒಂದು 5 ಗಂಟೆಗೆ ಜೈಭಾವಿ ನಗರ 5th ಬ್ಲಾಕ್ BDA ಕಾಂಪ್ಲೆಕ್ಸ್ ಹತ್ರ ಬಂದ್ಬಿಡು, ಅಲ್ಲೇ ಮಾತಾಡೋಣ. ಸರಿ ಆಯಿತು. ಜೈಭಾವಿ ನಗರ BDA ಕಾಂಪ್ಲೆಕ್ಸ್ 5th ಬ್ಲಾಕ್ ಅಲ್ವಾ? ಹ್ಞೂ.
ಮಾಯಾನಗರಿ ಮಾಯಾ ಲಯವ ಮರೆಸೋದಾಯ ಮಾಯಾನಗರಿ ಛಾಯಾ ಜಗವಾಸಲ ಹೋಲಾಯ ತಾಳ ಹಾಕಿ ತಾಳೆ ಮಾಡೋ ಸಮಾಜವು ಅಯೋಮಯ ಬಾಳ ಬುತ್ತಿ ತುಂಬಾ ತುಂಬೋ ಸದಾ ವಿನೋದವೇ ಸ್ಮಯ ಮಾಯಾನಗರಿ ಮಾಯಾ ಲಯವ ಮರೆಸೋದಾಯ ಮಾಯಾನಗರಿ ಛಾಯಾ ಜಗವಾಸಲ ಹೋಲಾಯ ಮಾಯಾನಗರಿ ಮಾಯಾ ಲಯವ ಮರೆಸೋದಾಯ ಮಾಯಾನಗರಿ ಛಾಯಾ ಜಗವಾಸಲ ಹೋಲಾಯ ಹೇಳ ಏನೋ ಮಾತಾಡಬೇಕು ಅಂದಲ್ಲ. ಅಲ್ಲ ಕಣೋ, ಊರಿಂದ ನಿನ್ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಮಧ್ಯಾಹ್ನದಿಂದ ಕಾಯ್ತಾ ಇದ್ದೀನಿ. ಮನೆಗೆ ಬಾ ಅಂತಾನು ಕರೆಯಲ್ವಾ? ಸರಿ ಬಾ. ಏ ಕೆಂಪ, ಲೋ ಕೆಂಪ, ಬೆಳಿಗ್ಗೆ ಫೋನ್ ಮಾಡಿದಾಗ ವಾಪಸ್ ಮಾಡ್ತೀನಿ ಅಂದೋನ್ ಮಾಡಲೇ ಇಲ್ವಲ್ಲೋ? 2 ದಿವಸದಿಂದ ಬಿಡದೆ ಕಾರ್ ಓಡಿಸ್ತಿದ್ದಾಗ ಸುಸ್ತಾಗಿತ್ತು, ಮಲಗ್ಬಿಟ್ಟೆ, ಮರ್ತೋಯ್ತು. ಇದೇನೋ ಕೆಂಪ, ಅಡುಗೆ ಮನೆ ಹಿಂಗಿಟ್ಕೊಂಡಿದ್ದೀರಾ? ಏನೇನೋ ಇದೆಯಲ್ಲ ಪ್ಯಾಕೆಟ್ದು? ನೂಡಲ್ಸು ಚೆನ್ನಾಗಿರುತ್ತೆ, ತಿನ್ನೋ ಒಂಥರ ಚೆನ್ನಾಗಿರುತ್ತೆ. ಹಲೋ, ಗುಡ್ ಈವ್ನಿಂಗ್ ಸರ್. ಹಾಂ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್ ನೋ ಸರ್, ಐ ವಿಲ್ ಡೂ ಇಟ್ ಸರ್. ಇನ್ನು 1 ಅವರ್ ಕಾರ್ಯಕ್ರಮ ಎಂದು ಫಿಕ್ಸು. ಇವನ್ನ ಕಾಯ್ಬಿಡ ಕಣ, ನೀವು ಊಟ ಮಾಡ್ಕೊಳ್ಳೋದ್ರ. ಬೇಡಪ್ಪ, ಪುಣ್ಯಕ್ಕೆ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ. ಹೌದಾ? ಸರಿ, ಏನೋ ಮಾಡು, ನನಗೆ ನಿದ್ದೆ ಬರ್ತಿದ್ದೆ, ನಾನು ಮಲಗ್ತೀನಿ. ನಾಳೆ ಹೆಂಗಿದ್ರು ಇರ್ತೀಯಲ್ಲೋ, ಮಾತಾಡೋಣ.
ಖುಷಿ ಆಯ್ತು ಕಣೋ ನೀವು ಬಂದಿದ್ದು. ಕೆಂಪ, ನಿಂದೇನೋ ಸರಿ, ಪ್ರಕಾಶನು ಯಾಕೋ ಇಷ್ಟು ಬೇಗ ಮಲ್ಕೊಂಡಿದ್ದಾನೆ? ಯಾವ ನೈಟ್ ಡ್ಯೂಟಿ ಕಣ, ಬೆಳಗ್ಗೆ ಎಲ್ಲ ಮಲಗಿರ್ತಾನೆ, ರಾತ್ರಿ ಆದ್ರೆ ಅದು ಹೋಗ್ತಾನೆ. ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಬಾ ಮಲ್ಕೊ ನೀನು. ಸರಿ. ರಾಮ, ಎಷ್ಟೊಟ್ಟ ಹೋಗಿದ್ದಾರೋ? ಬಾರೋ ಬೇಗ ಈಕೆ. ರಾಮ ಬಾರೋ ಬೇಗ. ಅಡ್ಡಂಟು ಕಣ. ಯಾವಾಗ ನೋಡ್ರಿ ಹಿಂಗೆ ಮಾಡ್ತಾನೆ ಇವ್ನು. ಯಾವನ ಹಾಲು ನಾನೇ ಕಾಯ್ಬೇಕು, ಬೆಳಗ್ಗೆ ತಿಂಡಿನೂ ನಾನೇ ಮಾಡಬೇಕು. ಬಂದೇನೋ ಭದ್ರ? ಕೆಂಪ ಹೇಳಿದ್ದ ನೀನು ಬರ್ತೀಯಾ ಅಂತೇಳಿ. ನೀನೆಲ್ಲ ಹೋಗಿದ್ದೋ ಇಷ್ಟೊತ್ತು? ನಾನಾ ಸಿನಿಮಾ ಶೂಟಿಂಗ್ ಇತ್ತು ಕಣ. ಡೇ ಆ್ಯಂಡ್ ನೈಟು, ಔಟ್ಡೋರ್ ಬೇರೆ. ಫುಲ್ ಮುಗಿಸ್ಕೊಂಬರೋಷ್ಟ್ರಲ್ಲಿ ಸುಸ್ತಾಯ್ತು. ಕೆಂಪ ಲೇ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೆ ಏನು ಮಾಡಿದ್ಯೋ? ಬರೀ ಇದೇ ಆಯ್ತು. ಹಾಂ ಭದ್ರಾ, ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ ಕಣ. ಸಂಜೆ ಸಿಗ್ತೀನಿ, ಮಾತಾಡೋಣ. ಇಲ್ಲ ಕೆಳಗೆ ದರ್ಶಿನಿ ಇದೆ, ತಿಂಡಿ ಮಾಡ್ಕೊಂಬಿಡು. ಬರ್ತೀನೋ ಕೆಂಪ? ಅಲ್ಲ ಭಟ್ರಾ ತಗೊಳ. ಬಾಯ್ ತೊಳ್ದಿಲ್ಲ ಕಣ. ಇರ್ಲಿಟೇನ ಹುಷಾರಿಲ್ಲದಾಗಲೇ ತಿಂದಿಲ್ಲ. ಹೋಗಪ್ಪ ಸುಮ್ಮನೆ. ಅರೆ ಆಯ್ತು. ಹೇಳೋ, ಏನೋ ಮಾತಾಡಬೇಕು ಅಂದಲ್ಲ? ನೀವೆಲ್ಲ ಇಲ್ಲದೆ ಊರೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಕಣ. ಊರ ಪೂಜೆ ಬೇರೆ ಹತ್ರ ಬಂತು. ಇಡೀ ಊರಲ್ಲಿ ನನ್ನ ಗೋವಿಂದನ ಬಿಟ್ಟರೆ ಡೊಳ್ ಬಾರ್ಸೋರು ಯಾರೂ ಇಲ್ಲ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೋ, ನಾವೆಲ್ಲರೂ ಈ ಊರಿಗೆ ಬರಬೇಕಾ? ಹೌದು ಕಣ. ಆಗಿದ್ದನ್ನೆಲ್ಲ ಮರೆತು ನೀವೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಸರಿ, ಯಾವಾಗ ಬರ್ಬೇಕು ಹೇಳು? ಏನಿಲ್ಲ, ಪೂಜೆಗೆ 1 ವಾರ ಇದ್ದಾಗ ಬಂದರೆ ಸಾಕು. ನಾವೆಲ್ಲ ಸೇರಿ 4 ದಿನ ಅಭ್ಯಾಸ ಮಾಡಿದ್ರೆ ಹೆಚ್ಚೆ ಕೂತ್ ಬಿಡುತ್ತೆ ಕಣ. ಅದೇನು ದೊಡ್ಡ ವಿಷಯ ಅಲ್ಲ. ಏಯ್ ನಿಲ್ಸೋ ಸಾಕು. ನಾವು ವಾಪಸ್ ಊರಿಗೆ ಬರ್ತೀವಿ ಅಂತ ಹೆಂಗೋ ಅಂದ್ಕೊಂಡೆ ನೀನು. ನಿನ್ನ ಕರೆದಿದ ತಕ್ಷಣ ನಾವಿರೋ ಬರೋ ಕೆಲಸ ಎಲ್ಲ ಬಿಟ್ಟು ಡೊಳ್ಳು ಬರ್ಸೋಕೆ ನಿನ್ನಿದೆ ಬಂದ್ಬಿಡ್ಬೇಕಾ? ನಾವಿಲ್ಲಿ ಆರಾಮಾಗಿದ್ದೀವಿ. ಏನು ಇದು ಆರಾಮ? ಯಾವುದೋ ಒಂದು ಗಲ್ಲಿಲಿ ಒಂದು ಪುಟ್ಟ ಮನೆಯಲ್ಲಿ 5 ಜನ ಬದುಕೊಂಡು ಖುಷಿಯಿಂದ ತಿನ್ನೋಕ್ಕೂ ಆಗದೆ, ನೆಮ್ಮದಿಲಿ ಮಲ್ಗೋಕ್ಕೂ ಆಗದೆ, ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ ಒದ್ದಾಡ್ಕೊಂಡು ಕೆಲ್ಸಕ್ಕೆ ಹೋಗೋದು ಬೇಕೇನ್ರೋ ಇದೆಲ್ಲ? ಲೋ ಭದ್ರಾ, ನಾವಿನ್ನೂ ಈಗ ಬೆಂಗಳೂರಿಗೆ ಬಂದಿದ್ದೀವಿ ಕಣೋ. ಈ ಬೆಂಗಳೂರು ಎಷ್ಟು ಲಕ್ಷ ಲಕ್ಷ ಜನರು ಕನಸು ನನಸು ಮಾಡಿದೆ ಗೊತ್ತಾ? ನೋಡ್ತಾ ಇರೋ, ಇವತ್ತಲ್ಲ ನಾಳೆ ನಾನು ದೊಡ್ಡ ಹೆಸರು ಮಾಡ್ತೀನಿ, ಕೋಟಿ ಕೋಟಿ ದುಡಿತೀನಿ. ಸಿದ್ಧ, ಇದೇ ಮಾತನ್ನ ಅವತ್ತು ನಾನು ಡೊಳ್ಳಿನ ತಂಡ ಕಟ್ಟಿದಾಗ ಹೇಳಿದಕ್ಕೆ ಏನಂದೆ ನೀನು? ಅದೆಲ್ಲ ಆಗಲ್ಲ ಅಂತ. ಈಗ ಇಲ್ಲಿಗೆ ಬಂದು ಇಲ್ಲಿ ನೀರು ಕುಡಿದ್ಮೇಲೆ ಬದಲಾಗೋಯ್ತಾ ನಿನ್ನ ಯೋಚನೆ? ನೀವುಗಳೆಲ್ಲ ಇಲ್ಲಿ ಸಂಪಾದನೆ ಮಾಡೋ 10-20 ಸಾವಿರಕ್ಕಿಂತ ನಮ್ಮೂರಲ್ಲಿ ನಾವು ಸಂಪಾದನೆ ಮಾಡೋ 4-5 ಸಾವಿರದಲ್ಲಿ ಎಷ್ಟೋ ನೆಮ್ಮದಿ ಇದೆ ಅಲ್ವಾ? ಇಲ್ಲಿನ ಬಾಡಿಗೆ, ಊಟ, ತಿಂಡಿ, ದಿನಸಿ ಇದಕ್ಕೆಲ್ಲ ಕಟ್ಟಿ ಎಷ್ಟೋ ಮಿಕ್ಕತ್ ನಿಮ್ಗೆ. ಯಾಕೋ ಸುಳ್ಳಿನ ಅರಮನೆ ಕಟ್ಟಕ್ ನೋಡ್ತಾ ಇದೆಯಾ? ಯಾವುದೋ ಸುಳ್ಳು? ಈಗ ನಾನು ದುಡಿತಿರೋ ಸುಳ್ಳ? ಇಲ್ಲ ನಾನು ಕೆಲಸ ಮಾಡ್ತಿರೋದು ಏನೂ ಅಲ್ವಾ? ಇದ್ಯಾವುದು ನಿಮ್ದಲ್ವಲ್ಲೋ? ಈ ಮನೆ ನಿಮ್ದಲ್ಲ, ನೀವು ಓಡಾಡೋ ಕಾರು ಮೆಟ್ರೋ ನಿಮ್ದಲ್ಲ, ಈ ಊರು ನಿಮ್ದಲ್ಲ.
ತಿನ್ನೋ ಅನ್ನ ಉಡೋ ಬಟ್ಟೆ ಮಾಡೋ ಕೆಲಸ ಇದ್ಯಾವುದು ನಿಮ್ಗೆ ಒಗ್ಗದೇ ಇಲ್ವಲ್ಲೋ? ಬಾಡಿಗೆ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ ಅಂತ ಅನ್ಸಲ್ವಾ ನಿಮ್ಗೆ? ಇದು ಎಂಥ ಪ್ರಪಂಚ ಅನ್ನೋದಕ್ಕಿಂತ ಮುಖ್ಯ ಏನು ಗೊತ್ತಾ, ಈ ಬೆಂಗಳೂರು ನಮಗೆ ಬೇಕಾದಂಗೆ ಬದುಕಾಗ್ಬಿಟ್ಟಿದೆ. ಇಲ್ಲಿ ಯಾವ ಕಟ್ಪಾಡಿಲ್ಲ, ಯಾರು ಏನೂ ಕೇಳಲ್ಲ. ಮೇಲಿಂದ ನಮಗೆ ಊರಲ್ಲೀಗ ಗೌರವ ಜಾಸ್ತಿ, ದೂರ ಇದ್ದಷ್ಟು ಮರ್ಯಾದೆ ಹೆಚ್ಚು. ತಿಳ್ಕೊ. ಏನೇ ಹೇಳು, ಸುತ್ತ ಹೊಳೆಯೋ ಪಳಪಳ ಬದುಕು ನಿಮ್ದಲ್ಲ. ಬಯಲಾಟ ಮುಗಿದ್ಮೇಲೆ ಎತ್ಕೊಂಡೋಗೋ ಸೀರಿಯಲ್ ಸೆಟ್ಟು ನಮ್ದಾಗಲ್ಲ. ಅದೆಲ್ಲ ಆ ಕ್ಷಣಕ್ಕಷ್ಟೇ ಚಂದ ಸಿದ್ದ. ನಮ್ಮೂರಿನ ಗದ್ದೆ, ಅಲ್ಲಿ ನಾವು ಕೂತ್ ಮಾಡೋ ಊಟ, ಆ ನಗು, ಆ ಜಾತ್ರೆ, ಆ ಪೂಜೆ, ಅದು ಕಣ ಸ್ವಂತದ್ದು. ಇದೆಲ್ಲ ನಕಲಿ ಖುಷಿ. ಏಯ್, ನಾನು ಇಷ್ಟ ಕಷ್ಟ ನಾನು ನಿರ್ಧಾರ ಮಾಡ್ಕೋತೀನಿ, ನಿಂದು ನೀನು ನೋಡ್ಕೋ ಸಾಕು. ಬರಲ್ಲ ಅಂತ ಇದ್ದಾನೆ, ನೀವಾದ್ರೂ ಬನ್ರೋ. ನಿಮ್ಮನ್ನೆಲ್ಲ ಕರ್ಕೊಂಡು ಬಂದೇ ಬರ್ತೀನಿ ಅಂತ ನಮ್ಮ ಅಪ್ಪನ ಹತ್ರ ಪಣ ತೊಟ್ಟು ಬಂದಿದ್ದೆ. ಆದ್ರೆ ಅವ್ರ ಮುಂದೆ ನಾನೊಬ್ಬ ಸೋತೆ. ಅದ್ರಲ್ಲಿ ನನ್ನ ಮುಂದೆ ನೀವೆಲ್ಲ ಸೋತು ನಿಂತೋರ್ ತರ ಕಾಣಿಸ್ತಾ ಇದ್ದೀರಾ. ಲವ್ ಆಯ್ತಾ ನಿಂದು? ಕೆಂಪ, ಬಸ್ಸಿಗೆ ಲೇಟ್ ಆಯ್ತು, ಬಿಟ್ಕೊಡು ಬಾ. ನೋಡ್ಕೊಂಡೋಗೋ ಗುಬ್ಬಲ್. ಯಾಕೋ ಭದ್ರ ಹಾಗೆ ನೋಡ್ತಾ ಇದ್ಯಾ? ನಾನು ಅವನಿಗೆ ಬೈದೆ ಅಂತನ? ಅವನದೇನು ತಪ್ಪಿರಲಿಲ್ಲ ಕಣೋ. ನನಗೆ ನನ್ನ ಮೇಲೆ ಬೇಜಾರು, ಸಿಟ್ಟು, ಅದನ್ನು ಯಾರ ಮೇಲಾದರೂ ತೀರ್ಸ್ಕೋಬೇಕಲ್ಲ, ಅದಕ್ಕೆ ಅವನಿಗೆ ಬೈದೆ. ಇಲ್ಲಿಗೆ ಬಂದಮೇಲೆ ಹಿಂಗೆಲ್ಲ ಆಗಿದೆ ನೋಡು. ಅಲ್ಲ ಕಣೋ ಭದ್ರ, ನೀನು ನಮ್ಮನ್ನೆಲ್ಲ ವಾಪಸ್ ಊರಿಗೆ ಕರೆಯೋಕ್ಕೆ ಬಂದಿದೆಯಲ್ಲೋ, ನನಗೆ ನಗಬೇಕಾ ಅಳ್ಬೇಕಾ ಒಂದೂ ಗೊತ್ತಾಗ್ತಾ ಇಲ್ಲ. ನಾವು ಯಾರೂ ವಾಪಸ್ ಬರಲ್ಲ ಕಣೋ. ನಿಂಗೆ ಇಷ್ಟೊತ್ತಿಗಾಗಲೇ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಆಸೆಯಿಂದ ಬಂದಿರ್ತೀವಿ, ಆದರೆ ಕೊನೆಗೆ ಅನಿವಾರ್ಯವಾಗಿ ಇಲ್ಲಿ ಉಳ್ಕೊತೀವಿ. ಯಾರೋ ಯಾಕೋ ನನ್ನೇ ತಗೋ, ನಾನು ತಿಂಗಳಿಗೆ 60,000 ರೂಪಾಯಿ ನಮ್ಮ ಯಜಮಾನಂಗೆ ಕೊಡಬೇಕು. ಅವನಿಗೆ 60,000 ರೂಪಾಯಿ ಕೊಡಬೇಕು ಅಂತಂದರೆ ನಾನು 1 ಲಕ್ಷನಾದರೂ ದುಡಿಬೇಕು. ಅದರಲ್ಲಿ ಡೀಸೆಲ್ಲು, ಗಾಡಿ ರಿಪೇರಿ ಅಂತೆಲ್ಲ ಸೇರಿಸಿದ್ರೆ ನನಗೆ ಉಳಿಯೋದು 10-12 ಸಾವಿರ. ಇಷ್ಟಾದರೂ ನಾವು ಊರಿಗೆ ಬರೋಂಗಿಲ್ಲಪ್ಪ. 1 ವಾರದ ಮಟ್ಟಿಗೆ ನಾನು ಕೆಲಸಕ್ಕೆ ರಜೆ ಹಾಕಿ ಊರಿಗೆ ಬಂದೆ ಅಂತಂದರು ನನ್ನ ಕೈಯಿಂದನೇ ನಮ್ಮ ಯಜಮಾನಂಗೆ ಕಾಸು ಕೊಡಬೇಕಾಗತ್ತೆ. ಅದು ನನ್ನಿಂದ ಸಾಧ್ಯ ಇಲ್ಲದಿರೋ ಮಾತು. ನಂದೊಬ್ಬಂದೇ ಅಂತಲ್ಲ ಕಣೋ, ಇಲ್ಲಿರೋರು ಎಲ್ರದ್ದು ಅದು ಪರಿಸ್ಥಿತಿ. ನಾನು ತಿಂಗ್ಳಿಗೆ 3,000 ರೂಪಾಯಿ ಹಂಗೆ ನಮ್ಮ ಅಪ್ಪಂಗೆ ಕಳಿಸ್ತಿದ್ದೀನಿ. ಅಷ್ಟಕ್ಕೆ ನಾನೇನೋ ದೊಡ್ಡ ಮಹಾರಾಜನ ಥರ ಬದುಕ್ತಾ ಇದ್ದೀನಿ ಅಂತ ನಮ್ಮ ಅಪ್ಪ ಅಂದ್ಕೊಂಡಿದ್ದಾರೆ. ಅವ್ರಿಗಿನ್ನೂ ಗೊತ್ತಿಲ್ಲ, ಕಿತ್ಕೊಂಡು ತಿನ್ನೋ ಬಡತನಕ್ಕೆ ಒಂದೇ ಒಂದು ಹೆಜ್ಜೆ ಹಿಂದೆ ಇದ್ದೀನಿ ನಾನು ಅಂತ. ನೀನು ಕೈ ಮುಗಿತೀನಪ್ಪ, ನಮ್ಮ ಈ ಕಷ್ಟ ಪರಿಸ್ಥಿತಿನೆಲ್ಲ ಊರಲ್ಲಿ ಯಾರ ಹತ್ರನೂ ಹೇಳ್ಬೇಡ. ಭದ್ರ, ನನಗೂ ಡೊಳ್ಕುಂಟ ಅಂದರೆ ಪ್ರಾಣ ಕಣೋ. ಆದರೆ ನನಗೆ ಆ ಪ್ರಾಣಕ್ಕಿಂತ ಈ ಜೀವನ ಮುಖ್ಯ. ಭದ್ರ, ಬೆಂಗಳೂರು ಒಂಥರ ಚಕ್ರವ್ಯೂಹ ಇದ್ದಂಗೆ. ಒಳಗೆ ಬರ್ಬೋದಾದರೆ ಹೊರಗೋಗೋಕ್ಕಾಗಲ್ಲ. ಇಲ್ಲೇ ಹೋರಾಡ್ತೀವೋ ಬದುಕ್ತೀವೋ ಗೊತ್ತಿಲ್ಲ, ಆದರೆ ನಾವೆಲ್ಲ ಇಲ್ಲೇ ಸಾಯೋ ಅಭಿಮನ್ಯುಗಳ ಥರ. ಇದಂತೂ ಸತ್ಯ, ಇದಂತೂ ಸತ್ಯ.
ಅವ್ರು ಯಾರೂ ಬರಲ್ಲ. ನಮ್ಮೂರು ಡೊಳ್ಳು ಎಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾರೆ. ನಮ್ಮ ಅಪ್ಪನ ಮುಂದೆ ಸೋತೋದೆ ನಾನು. ಅವ್ರ ಹತ್ರ ಹೇಳಿದನ್ನ ನಂಗೆ ನಡ್ಸ್ಕೊಡೋಕ್ಕಾಗಲಿಲ್ಲ. ಯಾವಪ್ಪಂಗೂ ಅವ್ರ ಮಗ ಸೋಲ್ಬೇಕು ಅಂತ ಇರಲ್ಲ ಭದ್ರ. ನೀನು ಯಾವಾಗಲೂ ಅವ್ರ ಕಣ್ಣಲ್ಲಿ ಗೆದ್ದಿರೋನ್ ಥರಾನೇ ಇರ್ತೀಯ. ಹೋಗ್ಲಿ, ಅದು ಬಿಡು. ಮುಂದೆ ಏನು ಮಾಡ್ಬೇಕಂತ ನೋಡು. ಯಾವುದಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ಪ್ರತಿಯೊಂದು ದಾರಿಗೂ ಕೊನೆ ಇದ್ದೇ ಇದೆ ಅಲ್ವಾ? ಅಲ್ಲೇ ಹೊಸ ದಾರಿ ಶುರುವಾಗ್ಬೋದಲ್ಲ ಭದ್ರ. ನೀನಿಂಗ್ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಡ. ಅವರೆಲ್ಲ ಅಂದ್ರೆ ಏನಂತೆ? ಊರಲ್ಲಿ ಬೇರೆ ಯಾರೂ ಸಿಗಲ್ವಾ ಡೊಳ್ಳು ಬಾರ್ಸಕ್ಕೆ? ಊರಲ್ಲಿ ಇರೋದು 50 ಮನೆ ಅಷ್ಟೇ. ಇರೋ 50 ಮನೇಲಿ ಯಾರ್ಯಾರನ್ನಂತ ಕೇಳೋದು? ಕೇಳಿ ನೋಡಕ್ಕೇನು, ಯಾರಾದರೂ ಬರ್ಬೋದು. ನಿಂಗೆ ಏನೀಗ ಡೊಳ್ಳು ಬಾರ್ಸಕ್ಕೆ ಜನ ಬೇಕು ತಾನೆ? ಮನೆ ಮನೆಗೆ ಹೋಗಿ ವಿಚಾರಿಸು ಭದ್ರ. ಇತ್ತೀಚೆಗೆ ಆಫೀಸ್ಗಳಲ್ಲಿ ಫೈಲೇ ಮೂವ್ ಆಗೋದಿಲ್ಲ. ರಂಗಣ್ಣ, ಓ ಏನಪ್ಪ ಭದ್ರ? ಅಣ್ಣ, ಅದು ನಿಮ್ಮ ಮಗನ್ನ ಡೊಳ್ಕೊಂತ ಕಲಿಯ ಕಳಿಸ್ತೀರಾ? ಅವನಿಗದೆಲ್ಲ ಇಷ್ಟ ಇಲ್ಲ ಕಣೋ ಭದ್ರ. ಅವನು ಅದೆಂಥದೋ ಪಿಕ್ಚರ್ ಡಾನ್ಸ್ ಕಲಿಬೇಕು ಅಂತ ತುಂಬ ಇಷ್ಟಪಟ್ಟಿದ್ದಾನೆ. ಅಲ್ಲಿ ಕಳ್ಸೋಣ ಅಂತಿದ್ದೀನಿ. ಬೇಜಾರು ಮಾಡ್ಕೊಬೇಡ ಕಣಪ್ಪ. ಇಲ್ಲ ಅಣ್ಣ. ಬಾ, ಕಾಫಿ ಕುಡಿಯುವಂತೆ. ಇಲ್ಲ ಅಣ್ಣ, ಪರವಾಗಿಲ್ಲ. ಹಾಂ, ಹೋಗಿ ಬರಪ್ಪ. ಸರಿ. ಚಂದ್ರ, ಆರಾಮ? ಆರಾಮ್. ನೀನ? ನಾನು ಆರಾಮ್ ಕಣ. ಬಟಾಣಿ ಕೊಡ್ತೀಯಾ? ಚಂದ್ರ, ನಿಂಗೆ ಗೊತ್ತು, ಊರ್ ಪೂಜೆ ಹತ್ರ ಬಂತು. 3-4 ಜನ ಉಳ್ಕೊಂಡಿದೀವಿ ಅಷ್ಟೇ ಊರಲ್ಲಿ. ಡೊಳ್ಕೊಂತ ಮಾಡಕ್ ಯಾರೂ ಇಲ್ಲ. ನೀನು ನಮ್ಮ ತಂಡಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಬರ್ತೀಯನೋ? ಆಗದೆ ಇರೋದು ಕಣೋ. ನೋಡು ಭದ್ರ, ಅಂಗಡಿ ನೋಡ್ಕೊಳ್ಳೋಕೆ ಯಾರೋ ಇದ್ದಾರೆ. ಇದನ್ನು ಬಿಟ್ಟರೆ ಏನು ಸಂಪಾದನೆ ಇದೆ ಬೇರೆ ನಮಗೆ? ಈ ಡೊಳ್ಳು ಕುಣಿತ ಎಲ್ಲ ಆಗಲ್ಲ ಕಣೋ ಭದ್ರ. ಬೇರೆ ಯಾರನ್ನಾದ್ರೂ ನೋಡ್ಕೊ. ಇನ್ನೂ ಏನಾದರೂ ಬೇಕಾ? ಏನು ಬೇಡಪ್ಪ, ಇದನ್ನು ಬರ್ಕೊಂಬಿಡು. ನಡೆಯೋ ಗೋವಿಂದ. ಅಣ್ಣ, ಏನಪ್ಪ ಭದ್ರ? ಡೊಳ್ಳು ಕುಣಿತ ಕಲಿಯೋಕ್ಕೆ ನಿಮ್ಮ ಹುಡುಗ ಸೂರ್ಯನ ಕಳ್ಸ್ಕೊಡ್ತೀಯಾ? ಈ ಸಲ ಜಾತ್ರೆಗೆ ನಮ್ಮ ಹುಡುಗರು ಯಾರೂ ಇಲ್ಲ. ಎಲ್ಲಪ್ಪ, ಈಗ ತಾನೇ ಅವ್ನು ಸೆಕೆಂಡ್ ಇಯರ್ PUC ಮುಗಿಸಿದ್ದಾನೆ. ಅದೇನೋ CET ಎಕ್ಸಾಮ್ ಬೇರೆ ಬರೀಬೇಕಂತೆ. ಟ್ಯೂಷನ್ಗೆ ಬೇರೆ ಹೋಗ್ತಿದ್ದಾನೆ. ಮುಂದೆ ಚೆನ್ನಾಗಿ ಓದಿಸಿ ಒಳ್ಳೆ ಆಫೀಸರ್ ಮಾಡಬೇಕು ಅಂತಿದ್ದೀನಿ. ಈಗೆಲ್ಲ ಅವ್ನು ಕಳ್ಸಕ್ಕಾಗಲ್ಲಪ್ಪ. ಹಂಗಲ್ಲಣ್ಣ, 1 ವಾರ ಅಷ್ಟೇ. ಇಲ್ಲ ಅಂತ ಹೇಳಿದ್ನಲ್ಲ, ಬೇರೆ ಯಾರನ್ನಾರು ನೋಡ್ಕೋ ಹೋಗು. ಹಾಗಾದರೆ ಈ ವರ್ಷ ಡೊಳ್ಳು ಬಾರಿಸೋ ಸಂಪ್ರದಾಯನ ಮೀರೋದು ಅಂತೀರ? ನಾಳೆ ಬೆಳಕರೆದ್ರೆ ಪೂಜೆ. ಏನು ಮಾಡೋದು? ಪಾಪ ನಮ್ಮ ಭದ್ರ ಸಾಕಷ್ಟು ಪ್ರಯತ್ನ ಪಟ್ಟ, ಯಾವುದು ಕೈಗೂಡಲಿಲ್ಲ ಅಷ್ಟೇ. ವಿಷಯ ಬೇಜಾರೇ, ಆದರೆ ಏನು ಮಾಡೋದು ಪುರೋಹಿತ್ರೆ? ಪೇಟೆಯಲ್ಲಿ ದುಡ್ಡಿದೆ, ಓದಿರೋ ಮಕ್ಕಳು. ಪೇಟೆಗೆ ಹೋಗಬೇಡಿ ಅಂತಾದರೂ ಹೇಗೆ ಹೇಳೋದು? ನನ್ನ ಮಗನೂ ಬೆಂಗಳೂರಿಗೆ ಹೋಗಿದ್ದಾನೆ. ಮೊನ್ನೆ ಅಷ್ಟೇ 5,000 ದುಡ್ಡು ಕಳಿಸಿದ್ದಾನೆ. ಈಗ ಅವನಿಂದನೇ 4 ರೂಪಾಯಿ ಅಂತ ನಾವು ಕಾಣ್ತಾ ಇರೋದು. ಈ ಹಂತದಲ್ಲಿ ಅವ್ರನ್ನ ವಾಪಸ್ ಬನ್ನಿ ಅಂತ ಯಾವ ಬಾಯಲ್ಲಿ ಕೇಳೋದು? ಐನೋರೆ, ನಮ್ಮ ಕೆಂಪ ದೊಡ್ಡ ಆಫೀಸ್ನಾಗಿದ್ದಾನೆ. ಕಾರ್ ಕೊಟ್ಟಿದ್ದಾರೆ, ಸುಖವಾಗಿದ್ದಾನೆ ನೋಡ್ರಿ. ಹೀಗೆ ಹಿಂದೆಲ್ಲ ಸಂಪ್ರದಾಯ ಮೀರಿದಾಗ ಊರಿಗೆ ಅತಿವೃಷ್ಟಿ ಅನಾವೃಷ್ಟಿ ಕಾಡಿತ್ತು ಅಂತ ಹಿರಿಯರು ಹೇಳ್ತಾರೆ. ನೀವು ಹೇಳೋದೇನೋ ಸರಿನೇ ಪುರೋಹಿತ್ರೆ, ಆದರೆ ಆ ಮಹೇಶ್ವರನೇ ಅಲ್ವಾ ನಮ್ಮ ಮಕ್ಕಳನ್ನ ಪೇಟೆ ಕಳಿಸ್ಕೊಟ್ಟಿದ್ದೋ. ನೋಡೋಣ ಆ ದೇವ್ರ ಮನಸ್ಸಿನಲ್ಲಿ ಏನೇನಿದೆಯೋ ಅಂತ. ಬೇರೆ ಊರಿಂದ ಡೊಳ್ಳಿನ ತಂಡ ಕರೆಸ್ಬೋದಲ್ಲ. ನಮ್ಮ ಮಕ್ಕಳು ದೂರ ಆದ್ರು ಅಂತ ಯಾರದ್ದೋ ಮಕ್ಕಳು ಕರ್ಕೊಂಡ್ಬಂದು ನಮ್ಮ ಮಕ್ಕಳು ಅನ್ನೋಕ್ಕಾಗತ್ತ? ಇಲ್ಲ ಅಲ್ವಾ?
ನಮ್ಮವ್ರಿಗೆ ನಮ್ಮ ಸಂಪ್ರದಾಯ ಬೇಡ ಅಂತ ಆದಮೇಲೆ ಈ ಶಾಸ್ತ್ರ ನಡೆಯೋದೇ ಬೇಡ ಬಿಡಿ. ಮಹೇಶ್ವರ ಇಟ್ಟಾಗಲಿ. ಅಣ್ಣ, ಇಲ್ಯಾ ಕೂತಿದ್ಯಾ? ಪೂಜೆಗೆ ಬರಲ್ವಾ? ಓ, ಡೊಳ್ ಬಾರ್ಸಕ್ ಯಾರು ಬರ್ತಿಲ್ಲ ಅಂತನಾ? ಅಲ್ಲ, ಅದಕ್ಕೆ ನೀನ್ ಯಾಕೆ ಸಿಟ್ ಮಾಡ್ಕೋತಿದ್ಯಾ? ಅದ್ರ ಅಗತ್ಯನೇ ಇಲ್ಲ. ನಾನ್ಯಾಕೆ ಸಿಟ್ ಮಾಡ್ಕೋಬಾರ್ದು? ಊರಲ್ಲಿ ಡೊಳ್ ಕುಂತದ ಬಗ್ಗೆ ಯಾರಿಗೂ ಗೌರವನೇ ಇಲ್ಲ. ಅದನ್ನ ಉಳಿಸ್ಕೊಳ್ಳೋ ಯೋಚನೆ ಅಂತೂ ಯಾರಿಗೂ ಇಲ್ಲ. ನಿಂಗೆ ಇಲ್ದಿರೋ ಯೋಚನೆ ಬೇರೆಯವ್ರಿಗೆ ಎಲ್ಲಿಂದ ಬರುತ್ತೆ? ನನಗೆ ಯೋಚನೆ ಇಲ್ವಾ? ಲಚ್ಚಿ, ನಾನು ಅಷ್ಟೆಲ್ಲ ಒದ್ದಾಡಿದ್ ನೋಡಿನೂ ಹಿಂಗೆ ಮಾತಾಡ್ತೀಯಲ್ಲ? ನಿನಗೆ ಅಪ್ಪಂಗೆ ಜಾಸ್ತಿ ಏನ್ ವ್ಯತ್ಯಾಸ ಇಲ್ಲ. ನೀವಿಬ್ರು ಸಂಪ್ರದಾಯದ ಮೊಳಗಳಿಗೆ ಜೋತ ಆಡ್ಕೊಂಡಿರೋರು. ಅಪ್ಪ ಒಂಥರ ಆದ್ರೆ ನೀ ಇನ್ನೊಂಥರ ಅಷ್ಟೇ. ಏನ್ ಹಾಗಂದ್ರೆ? ಊರ್ ತುಂಬಾ ಡೋಳ್ ಬಾರ್ಸಕ್ಕೆ ಜನನ ಹುಡುಕ್ತೆ. ಆದ್ರೆ ಒಂದ್ಸಲಿನಾದ್ರೂ ಬಂದು ಲಚ್ಚಿ ಬರ್ತೀಯಾ, ಡೋಳ್ ಬಾರಿಸ್ತೀಯಾ ಅಂತ ಕೇಳಿದ್ಯಾ? ಅಲ್ಲ ಲಚ್ಚಿ, ಅದ್ ಹೇಗೆ ಹೆಣ್ಮಕ್ಳು ಅದೇ ನಿಮಗ್ ಬೇಕಾದ ಕಡೆ ಶಾಸ್ತ್ರ ಸಂಪ್ರದಾಯ ಇದ್ಬಿಟ್ರೆ ಆಯ್ತಲ್ಲ. ನೀನ್ ದುಡ್ಡು ಕುಣಿವಾಗ ಸಂಪ್ರದಾಯ ಬರಲ್ಲ. ಆದ್ರೆ ನಿನ್ ತಂಗಿ ಡೋಳ್ ಬಾರಿಸ್ತಾಳಂದ್ರೆ ಸಂಪ್ರದಾಯ ಬೇಕಲ್ವಾ? ಆ ಪರಮೇಶ್ವರನ್ ಪಕ್ಕದಲ್ಲಿ ಪಾರ್ವತಿ ತಾಂಡವ ಮಾಡ್ಬೋದು, ಆದ್ರೆ ಡೊಳ್ಳು ಹೆಣ್ಮಕ್ಳು ಬಾರ್ಸೋಂಗಿಲ್ಲ. ವಿಷ್ಣು ಪಕ್ಕದಲ್ಲಿ ಲಕ್ಷ್ಮಿ, ಬ್ರಹ್ಮನ್ ಪಕ್ಕದಲ್ಲಿ ಸರಸ್ವತಿ, ಇದೆಲ್ಲ ಬರೀ ಕ್ಯಾಲೆಂಡರ್ ಫೋಟೋಗೆ ಅಷ್ಟೇ ಅಲ್ವಾ? ನನಗೆ ಡೊಳ್ ಬಾರಿಸೋದು ಎಷ್ಟಿಷ್ಟ ಅಂತ ನಿನಗೆ ಗೊತ್ತಿದ್ರು ಒಂದ್ಸಲಿನಾದ್ರೂ ತಂಗಿ ಕಲ್ಸೋಣ ಅಂತ ಯೋಚನೆ ಮಾಡಿದ್ಯಾ? ಇಲ್ಲ ಅಲ್ವಾ? ಈಗಲೂ ನಿನ್ ಮನ್ಸು ಬದಲಾಯಿಸಲ್ಲ ಅಂತ ನನಗೆ ಗೊತ್ತು. ನಿಂಗೆ ನಿನ್ ಫ್ರೆಂಡ್ಸ್ ಊರ್ ಬಿಟ್ಟು ಹೋದ್ರು, ಅವ್ರಿಗೆ ಸೆಡ್ ಹೊಡೆದು ಒಂದ್ ತಂಡ ಕಟ್ಟೋಣ ಅಂತ ಛಲ ಇತ್ತು ಅಷ್ಟೇ, ಹಠ. ನಿಜವಾಗ್ಲೂ ಕಲೆನ ಉಳಿಸ್ಬೇಕಂದ್ರೆ ಹೆಣ್ಮಕ್ಳು ಯಾಕೆ ಬೇಡ? ಯಾಕೆಂದ್ರೆ ಕೊನೆಗೆ ನೀವೆಲ್ಲ ಒಂದೇ. ಅದೇ ಸಂಪ್ರದಾಯದ ಹೆಸರಲ್ಲಿ ನಮ್ಮನ್ನ ಹೊಸ್ಲೊಳಗ್ ನಿಲ್ಲಿಸ್ತೀರಾ. ಇವತ್ತು ಊರ್ ಸಂಪ್ರದಾಯ ನಿಲ್ಲೋದಿಲ್ಲ. ಡೊಳ್ ಕುಂಟ ಉಳ್ಸಕ್ ಆಸಕ್ತಿರೋ ಯಾರು ಬೇಕಾದ್ರೂ ಬಂದು ನನ್ನ ಜೊತೆ ಸೇರ್ಕೋಬಹುದು. ಧರ್ಮ, ಜಾತಿ, ಲಿಂಗ ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡಿ. ನಾನ್ ನಿಮಗ್ ಕುಣಿತ ಹೇಳ್ಕೊಡ್ತೀನಿ. ಹೆಜ್ಜೆ ತಪ್ಪಿದ್ರೂ ಪರವಾಗಿಲ್ಲ. ಮನ್ಸಲ್ಲಿ ಕಿಚ್ಚಿದ್ರೆ ಸಾಕು. ಮುಂದೆ ಬನ್ನಿ. ಕುಂಟ ಕಲಿಯಕ್ ಆಸಕ್ತಿ ಇರೋರು ಯಾರು ಬೇಕಾದ್ರೂ ಮುಂದೆ ಬನ್ನಿ. ನಾನ್ ನಿಮಗೆ ಹೇಳ್ಕೊಡ್ತೀನಿ. ಹೇ ಭದ್ರ, ಹಂಗೆ ಯಾರ್ಯಾರು ಬಂದು ಡೋಳ್ ಬಾರ್ಸಂಗಿಲ್ಲ, ತಪ್ಪದು. ಸಂಪ್ರದಾಯ ಮೀರಬಾರ್ದು. ನಿನ್ ಮನೆ ಮಕ್ಕಳು ಮಾತ್ರ ಸಿಟಿಗೆ ಹೋಗ್ಬೇಕು, ದುಡಿಬೇಕು, ಖುಷಿಯಾಗಿರ್ಬೇಕು ಅಲ್ವಾ ಜಯಣ್ಣ? ದೇವಸ್ಥಾನದಲ್ಲಿ ಡೊಳ್ಳು ಬಾರಿಸದೇ ಇರಂಗಾದ್ರೂ ಪರವಾಗಿಲ್ಲ. ಆದ್ರೆ ಬೇರೆ ಯಾರಾದ್ರೂ ಬಂದು ಡೊಳ್ಳು ಬಾರಿಸಿ ಸಂಪ್ರದಾಯನ ಉಳಿಸ್ತಾರೆ ಅಂದ್ರೆ ಅದು ತಪ್ಪು, ಮಹಾಪರಾಧ. ಯಾಕಣ ಈ ಕಾಯ್ದೆ ಕಟ್ಲೆ? ಕಲೆನ ಉಳ್ಸಕ್ ಇಷ್ಟ ಇಲ್ದಿರೋ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಹಕ್ಕು ಇಲ್ಲ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗದೆ ಹೋದ್ರೆ ಕಲೆ ಸತ್ ಹೋಗುತ್ತೆ. ಇರೋ ಸಂಪ್ರದಾಯನ ಹಂಗೆ ಸಾಯಿಸೋದಕ್ಕಿಂತ ಅದನ್ನ ಬದಲಾಯಿಸಿ ಉಳಿಸ್ಕೊಳ್ಳೋದ್ರಲ್ಲಿ
ಹೆಚ್ಚುಗಾರಿಕೆ ಇದೆ ಅಲ್ವೇನ್ರಣ್ಣ? ಧರ್ಮ, ಜಾತಿ, ಗಂಡು ಹೆಣ್ಣು ಎಲ್ಲದಕ್ಕಿಂತ ಮೇಲಿರೋದು ಕಲೆ. ಆ ದೇವ್ರಿಗೆ ಎಲ್ದಿರೋ ಭೇದ ನಿಮ್ಗೆ ಯಾಕ್ರಣ್ಣ? ಆ ದೇವ್ರು ಕೇಳಿಸೋದು ಈ ಡೊಳ್ಳಿಂದ ಬರೋ ಶಬ್ದ ಅಷ್ಟೇ. ಅದನ್ನ ಬಾರಿಸ್ತಾ ಇರೋ ಕೈ ಬಳೆ ಹಾಕೊಂಡಿದ್ಯೋ ಖಡ್ಗ ತೊಟ್ಕೊಂಡಿದ್ಯೋ ಅಂತ ಆ ದೇವ್ರೇ ಕೇಳಲ್ಲ. ಮತ್ ನಿಮ್ಗೆ ಯಾಕ್ರಣ್ಣ? ಇವತ್ ನಾವು ಮಾಡಕ್ ಹೊರಟಿರೋ ಕೆಲಸದಿಂದ ಊರಿನ ಸಂಪ್ರದಾಯನೂ ಉಳಿಯುತ್ತೆ, ಕಲೆನೂ ಬೆಳೆಯುತ್ತೆ. ಅಣ್ಣ, ನೀವು ಯಾವ ಊರಿಗಾದ್ರೂ ಹೋಗಿ ಏನ್ ಕೆಲಸನಾದ್ರೂ ಮಾಡಿ, ಆದ್ರೆ ವರ್ಷದಲ್ಲಿ 4 ದಿನ 4 ದಿನ ನಿಮ್ಮ ಊರಿಗೆ ಬಂದು ನಿಮ್ಮ ದೇವ್ರ ಜಾತ್ರೆಲೋ ಪೂಜೆಲೋ ಸೇರ್ಕೊಂಡು ಹಳೆ ಸಂಪ್ರದಾಯನ ಉಳಿಸೋ ಪ್ರಯತ್ನ ಮಾಡಿ, ಮನ್ಸು ಮಾಡಿ. ಆಗ ಯಾವ ಕಲೆನೂ ಸಾಯಲ್ಲಣ್ಣ. ಬೇರನ್ನೇ ಮರೆತ್ರೆ ಮರ ಬೆಳೆಯೋದಿಲ್ಲ. ಹೊಟ್ಟೆಪಾಡು ಮುಖ್ಯ, ಆದರೆ ಅದು ಬದುಕಿಗೆ. ಇದು ಮನ್ಸಿಗೆ. ಬನ್ನಿ, ಕುಂಟ ಕಲಿಯಕ್ಕೆ ಆಸಕ್ತಿ ಇರೋರು ಯಾರು ಬೇಕಾದ್ರೂ ಮುಂದೆ ಬನ್ನಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಮುಂದೆ ಬನ್ನಿ. ಲಚ್ಚಿ, ಉಘೇ ಮಹೇಶ್ವರ.